12ನೇ ಶತಮಾನದಲ್ಲಿ ಎಲ್ಲರ ಪ್ರಪಂಚದ ಎಲ್ಲ ಮೂಲೆ ಮೂಲೆಯನ್ನು ಸೆಳೆದುಕೊಂಡ, ಅಲ್ಲದೆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂಥವರು ಬಸವಾದಿ ಪ್ರಮಥರು. ಅವರ ನಡೆನುಡಿ ಹೇಗಿತ್ತಂದರೆ ಮಾತು ಮತ್ತು ಕೃತಿ ಎರಡೂ ಒಂದಾಗಿತ್ತು. ಮಾಡಿದ ನುಡಿದರು, ನುಡಿದಂತೆ ನಡೆದರು, ನಡೆದು ಮುಕ್ತಾತ್ಮ ಜೀವನವನ್ನು ಪಡೆದರು ಅನ್ನೋದನ್ನು ನಾವು ವಚನಗಳಲ್ಲಿ ನೋಡ್ತೇವೆ. ಇನ್ನು ಇಂದಿನ ಸಮಾಜದಲ್ಲಿ ಮಾತು ಬೇರೆ, ಕೃತಿನೇ ಬೇರೆ, ಆಡೋದೊಂದು ಮಾಡೋದೊಂದು. ಆದರೆ ಶರಣರು ಆ ನಿಟ್ಟಿನಲ್ಲಿ ನಡೆಯಲಿಲ್ಲ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಆದರೆ ಈಗ ನಮ್ಮ ಸಣ್ಣ ಸಣ್ಣ ಮಕ್ಕಳಲ್ಲಿ ಭಕ್ತಿ ಭಾವ ಅನ್ನೋದು ಹೊರಟೋಗಿದೆ. ಅವ್ರು ದೊಡ್ಡವರಿಗೆ ಮರ್ಯಾದೆ ಕೊಡಬೇಕನ್ನೋ ಭಾವವೂ ಕೂಡ ಅವರಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಲುಷಿತ ವಾತಾವರಣದಲ್ಲಿ ಎಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಏನು ಮನಸ್ಸೋ ಇಚ್ಛೆ ಮಾಡತಕ್ಕಂಥ ಒಂದು ಪರಂಪರೆ ನಡ್ಕೋದು ಬರ್ತಿದೆ. ನಮ್ಮೆಲ್ಲರ ಜೀವನದಲ್ಲಿ ನಾವು ಅದನ್ನು ನೋಡ್ತೀವಿ. ಶರಣರು ಸಾಕಷ್ಟು ವಿಚಾರಗಳನ್ನು ಹಾಕ್ಕೊಟ್ಟಿದ್ದಾರೆ. ಏನು ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು, ನೆಲನೊಂದೇ ಒಳಗೆ ಶಿವಾಲಯಕ್ಕೆ ಅಂತ ಹೇಳಿದ್ರು. ಆಮೇಲೆ ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪದು ಶಿವಂಗೆ ಅಂದರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಹೀಗೆ ಪ್ರತಿಯೊಂದು ಕೂಡ ಪರಮಾತ್ಮನು ಕೊಟ್ಟಿರತಕ್ಕಂಥ ಈ ಪ್ರಕೃತಿಯಲ್ಲಿ ನಾವೆಲ್ಲರೂ ಜೀವಿಸಬೇಕು ಅನ್ನೋದನ್ನು ಬಸವಾದಿ ಪ್ರಮಥರು ಆಡಲಿಲ್ಲ, ಮಾಡಿ ತೋರಿಸಿದರು ಅನ್ನೋದನ್ನು ನಾವು ವಚನಗಳ ಆಧಾರದ ಮೇಲೆ ನಾವು ನೋಡ್ತೀವಿ. ಮಾನವ ಸಂಘಜೀವಿ. ಅವನಿಗೆ ಹೇಳ್ತಾರೆ ಪರಮಾತ್ಮ ಏಕಾಣವಿನಿಂದ ಹಿಡಿದು ಅನೇಕಾಣವಿನವರೆಗೆ ಏನು ಸೃಷ್ಟಿಯನ್ನು ಮಾಡಿದನಲ್ಲ, ಅದರಲ್ಲಿ ಮೋಸ್ಟ್ ಸೊಫಿಸ್ಟಿಕೇಟೆಡ್ ಕ್ರೀಚರ್ ಇನ್ ದಿಸ್ ಯೂನಿವರ್ಸ್ ಈಸ್ ಮ್ಯಾನ್ ಅಂತಾರೆ. ಅಂದರೆ ಎಲ್ಲವನ್ನೂ ಒಳಗೊಂಡಿರತಕ್ಕಂಥ ಎಲ್ಲವೂ ಇದೆ. ಇವನಲ್ಲಿ ಏನಿದೆ? ಸ್ಕೆಲೆಟಲ್ ಸಿಸ್ಟಮ್ ಇದೆ, ಮಸ್ಕ್ಯುಲರ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್, ಎಕ್ಸ್ಕ್ರೇಟರಿ ಸಿಸ್ಟಮ್, ಸ್ಕೆಲೆಟಲ್ ಸಿಸ್ಟಮ್, ಎಂಡೋಕ್ರೈನ್, ಎಲ್ಲ ರೀತಿಯ ಸಿಸ್ಟಮ್ಸನ್ನು ಒಂದು ರೀತಿಯ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ ಪರಮಾತ್ಮ. ಏನೊಂದು ಕೊರತೆ ಬಾರದು ಅನ್ನೋ ರೀತಿಯಲ್ಲಿ ಎಲ್ಲವನ್ನೂ ಒಳಗೊಂಡಿರತಕ್ಕಂಥ ಈ ದೇಹವನ್ನು ಪರಮಾತ್ಮ ಈ ಭೂಮಿಗೆ ಲೀಲೆಗಾಸಿ ತಾನು ಲೀಲೆ ಆಡಲಿಕ್ಕೆ ಈ ಸೃಷ್ಟಿ ತನ್ನಲ್ಲಿ ಈ ಸೃಷ್ಟಿಯನ್ನು ನಾವು ಕಣ್ಣಿಗೆ ಕಾಣತಕ್ಕಂಥ ಈ ಸೃಷ್ಟಿಯನ್ನು ನಾವು ಏನು ನೋಡ್ತಾ ಇದ್ದೀವಲ್ಲ ಅದನ್ನು ಸೃಷ್ಟಿ ಮಾಡಿ ತಾನು ಮಾತ್ರ ಅದರಿಂದ ಹೊರಗೆ ನಿಂತು ಎಲ್ಲವನ್ನು ನಾವು ಮಾಡತಕ್ಕಂಥ ಲೀಲೆ ಎಲ್ಲವನ್ನು ಕೂಡ ಆ ಪರಮಾತ್ಮ ನೋಡ್ತಿದ್ದಾನೆ ಎಂದು ಕೂಡ ನಾವು ನೋಡ್ತೀವಿ. ನಾವು ಈ ಶರಣರು ತಮ್ಮ ಜೀವನವನ್ನು ಬಹಳ ಶ್ರೇಷ್ಠ ಜೀವನವನ್ನಾಗಿ ಸಾಗಿಸಿದರು. ಏನನ್ನ ಅರ್ಥೈಸಿಕೊಂಡ್ರು ಅದನ್ನು ತಮ್ಮ ಜೀವನದಲ್ಲಿ ಜಾರಿಗೆ ತಂದರು. ಉದಾಹರಣೆಗೆ ನಾವೆಲ್ಲರೂ ಲಿಂಗವಂತರಾಗಿರೋ ಕಾರಣ ನಾವು ಅನ್ಕೋತೀವಿ ನಾವು ಇವತ್ತು ಏನೋ ಒಂದು ಒಳ್ಳೆ ವಿಚಾರವನ್ನು ತಿಳ್ಕೊಂಡ್ವಿ, ಏನೋ ಒಂದು ವಚನವನ್ನು ಓದಿದ್ದಿರ್ಬೋದು, ಅಥವಾ ಶರಣರ ಸಂಘದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಅರ್ಥೈಸಿಕೊಂಡ ನಂತರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಹೇಳಿ. ಈಗ ಉದಾಹರಣೆಗೆ ನಾವು ಎಲ್ಲರೂ ಮೊಟ್ಟ ಮೊದಲಿಗೆ ನಮ್ಮ ದಿನಚರಿಯನ್ನು ಲಿಂಗ ಪೂಜೆಯಿಂದಲೇ ಪ್ರಾರಂಭ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡದಲ್ಲಿ ಎಲ್ಲ ಹೇಳಿದ್ರು. ಲಿಂಗದಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ, ಅಷ್ಟಾವರಣಗಳನ್ನು ನೀವೆಲ್ಲ ಏನು ಮಾಡ್ಕೊಂಡಿದ್ದೀರಿ? ಅಂಗವನ್ನಾಗಿ ಮಾಡ್ಕೊಂಡಿದ್ದೀವಿ. ಅಂಗವನ್ನಾಗಿ ಮಾಡಿದ್ದು ಮೈಂಡ್ ಕಂಟ್ರೋಲ್ಸ್ ಬಾಡಿ, ಬ್ರೆತ್ ಕಂಟ್ರೋಲ್ಸ್ ಮೈಂಡ್ ಅಂತ. ಇದನ್ನು ಯಾವ ರೀತಿ ಮಾಡಬೇಕು? ಓವರ್ ಯೂಸು ಮಾಡಬಾರ್ದು, ಮಿಸ್ಯೂಸು ಮಾಡಬಾರ್ದು, ಆಮೇಲೆ ಅದನ್ನು ಅಂಡರ್ ಯೂಸು ಕೂಡ ಮಾಡಬಾರ್ದು. ಅಂದರೆ ಎಲ್ಲವನ್ನೂ ನನಗೆ ಗೊತ್ತು ಅಂಥೇಳಿ ಅದು ತುಂಬ ಜಾಸ್ತಿನೂ ಮಾಡಬಾರ್ದು. ನನ್ನ ಶರೀರಕ್ಕೆ ಎಷ್ಟು ನಾನು ಗ್ರಹಿಸಲು ಶಕ್ತಿಯೋ ಅಷ್ಟನ್ನು ಮಾತ್ರ ನಾವು ಆಚರಣೆಗಳನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಶರಣರು ನಮಗೆಲ್ಲ ಕೊಡು. ಇನ್ನು ಹೇಳಿದ್ದೇನಪ್ಪ, ಯಾಕಾಗಿ ಲಿಂಗವನ್ನು ಕೊಟ್ಟರು ಅಂತ ಹೇಳಿದ್ರೆ, ನೀನು ಶಿವನ ಸ್ವರೂಪ ಇದೆಯಾ, ಈ ಲಿಂಗ ನಿನ್ನ ಅಂಗಕ್ಕೆ ಆ ಲಿಂಗನ ವಾಗಲಿಗೆ ನೀ ಲಿಂಗ ನಿನ್ನ ಮೈಲಿಂಗ ಎಂದೆನ್ನು ಕೀಲಿಸಬೇಕು ಕೃಪೆಯಾಗುತ್ತೆ ಏನು ಹೇಳಿದ್ರಲ್ಲ, ಹಾಗೆ ನೀನೇ ಲಿಂಗ ಸ್ವರೂಪ ಇದೆಯಾ. ನೋಡಿ, ಗುಡಿಯಲ್ಲಿರೋ ತನಕ ಹಿಂಗಿರುತ್ತೆ. ಹೆಂಗೆ ಇದು 1 2 3 4 5 6 ಇದು ಜಲಹರಿ. ಇದರಿಗೆ ಒಂದು ಕಂಥೆಯನ್ನು ಕೊಟ್ಟು ಇದು ಪಿಂಡಾಂಡ ಅಲ್ಪ ರೂಪದಲ್ಲಿರತಕ್ಕಂಥ ಪಂಚಮಹಾಭೂತದಿಂದ ಆಗಿರತಕ್ಕಂಥ ಈ ಪ್ರಕೃತಿ, ಆ ಪಂಚಮಹಾಭೂತದಿಂದ ಆಗಿರತಕ್ಕಂಥದ್ದೇ ಈ ಶರೀರ. ಅದಕ್ಕೆ ಬ್ರಹ್ಮಾಂಡವನ್ನ, ಇದಕ್ಕೆ ಕವಚವನ್ನ ಕೊಟ್ಟು ಇದನ್ನು ನೀನು ಪೂಜೆ ಮಾಡು. ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಕೂಡ ಎಲ್ಲರೂ ಯೂನಿಫಾರ್ಮ್ ಅಂತ ಏನು ಹೇಳ್ತಾರೆ, ಒಂದು ಶಾಲೆಗೆ ಸಮವಸ್ತ್ರವನ್ನು ಹಾಕಿಕೊಂಡ್ರೆ ಆ ಶಾಲೆಗೆ ಆ ಮಗುವಿಗೆ ಅಲ್ಲಿ ಒಳಗಡೆ ಹೋಗಲಿಕ್ಕೆ ಪ್ರವೇಶ ಇದೆ. ಹಾಗೆ ಪರಮಾತ್ಮನ ಸೃಷ್ಟಿಯಲ್ಲಿ ನಾನು ಮಾಡ್ಕೊಂಡಿರೋದು ದೇಹದ ವಿಭಜನೆಯಿಂದ ಇದು ಗಂಡು ಇದು ಹೆಣ್ಣಂತ ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನೋದಕ್ಕೆ ಸಮವಸ್ತ್ರವನ್ನು ಕೊಟ್ಟಿದ್ದ ಈ ಇಷ್ಟಲಿಂಗ. ಆ ಇಷ್ಟಲಿಂಗವನ್ನ ಬೆಳಿಗ್ಗೆ ಎದ್ದು ಲಿಂಗವನ್ನ ಆಯತ ಮಾಡಿಕೊಂಡಿರತಕ್ಕಂಥ ಎಲ್ಲರೂ ಕೂಡ ಪ್ರಪ್ರಥಮವಾಗಿ ಇಡೀ ಪ್ರಪಂಚವನ್ನೇ ಅಂಗೈಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ನಮ್ಮಂತೂ ಇದನ್ನು ಬಿಡಿಯಾಗಿ ಮಾಡಬೇಡಿ, ಅಲ್ಲೆಲ್ಲ ಏನು ಸಿಗೋದಿಲ್ಲ, ಎಲ್ಲ ಇಡಿಯಾಗಿ ಮಾಡ್ಬೇಕನ್ನೋ ಭಾವದಲ್ಲಿ ಈ ಲಿಂಗವನ್ನ ನಮಗೆ
ಬಸವಣ್ಣನವರು ಕಂಡು ಹಿಡಿದು ಕೊಟ್ಟರು. ಅದನ್ನು ನಾವು ಲಿಂಗವನ್ನು ಸದಾ ಕಾಲ ಎದೆ ಮೇಲೆ ಧರಿಸಿಕೊಂಡು ಪರಮ ಲಿಂಗ ಮುಂದೆ, ನನ್ನ ಕ್ರಿಯೆಗಳು ಹಿಂದೆ, ಈ ರೀತಿ ನಾವು ಚಲನೆ ಮಾಡಬೇಕು. ಶಿವರೂಪ ಸ್ವರೂಪ ನೀನು ಶಿವನಾಗಿದ್ಯಾ, ಶಿವನನ್ನ ಪೂಜಿಸಿ ಶಿವನೇ ನೀನು ಅಂತೇಳಿ ಕೊಟ್ಟಿರತಕ್ಕಂಥದ್ದು ಇಷ್ಟಲಿಂಗ. ಇದಕ್ಕಾಗಿ ನಾವು ಅದನ್ನು ಸದಾ ಕಾಲ ಎದೆ ಮೇಲೆ ಧರಿಸಿಕೊಂಡು ನಮ್ಮ ದಿನಚರಿ ಇಷ್ಟಲಿಂಗದ ಪೂಜೆಯಿಂದ ಪ್ರಾರಂಭ ಆಗಬೇಕು. ಆದರೆ ಈ ಶರಣರ ಸಿದ್ಧಾಂತ ನೀವು ಸ್ವಲ್ಪ ಅಧ್ಯಯನ, ಇಲ್ಲೇನು ನಾವು ಶರಣರ ಸತ್ಸಂಗದಲ್ಲಿ ಏನು ಕೇಳ್ತೀವಲ್ಲ, ಮನೆಗೆ ಹೋಗಿ ಸ್ವಲ್ಪ ಅದನ್ನು ಅಧ್ಯಯನ ಮಾಡಿದ್ರೆ ಇಲ್ಲಿ ನೀವು ಜ್ಞಾನವನ್ನು ಪಡ್ಕೊಳ್ತೀರಿ. ಜ್ಞಾನವನ್ನು ಪಡ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ನಿಮ್ಮ ಸ್ವಾಧ್ಯಾಯ, ಅದಕ್ಕೆ ಪೂರಕ ಆಗಿರತಕ್ಕಂಥ ವಚನಗಳಿರ್ಬೋದು, ಅಥವಾ ಇನ್ನು ಮಹಾತ್ಮರು ಸಂತರು ಕೊಟ್ಟಿರತಕ್ಕಂಥ ಜ್ಞಾನಯುತವಾಗಿರತಕ್ಕಂಥ ಪುಸ್ತಕಗಳನ್ನು ಓದಿದಾಗ ನನ್ನಂತರಂಗದಲ್ಲಿ ಇನ್ನೊಂದು ಹೊಸ ವಿಚಾರ ಅಲ್ಲಿ ಉದ್ಭವ ಆಗುತ್ತೆ. ಅದನ್ನು ನನ್ನ ಜೀವನದಲ್ಲಿ ತೂಗಿಸ್ಕೊಂಡು ಹೋಗೋದು ಅಂತ ಹೇಳಿದ್ರೆ ನಡೆ ನುಡಿ ನಮ್ಮದಲ್ಲಿ ಒಂದಾಗುತ್ತೆ. ಈಗ ಅಷ್ಟಾವರಣಗಳು ಏನಾಯ್ತಲ್ಲಿ, ಅಷ್ಟಾವರಣಗಳನ್ನು ಎಲ್ಲರೂ ಈಗ ನಿನ್ನೆ ಮತ್ತು ಇವತ್ತು ಬೆಳಗಿನವರೆಗೆ ಅಂಗ ಸ್ವರೂಪವಾಗಿ ತಗೊಂಡಿದ್ದಾರೆ. ಅಂಗ ಅಂತೇನು ಜ್ಞಾನ ರೂಪ ಆಗೈತೆ. ಯಾವುದೋ ಗುರು, ಯಾವುದು ಲಿಂಗ, ಯಾವುದು ಜಂಗಮ, ಇಲ್ಲಿ ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ ಇವೆಲ್ಲರ ಅರಿವು ನಮ್ಗಾಗೈತೆ. ಅಂಗದ ಅರಿವು ನಮಗಾಗಿದೆ. ನಾನೇನ್ ಮಾಡ್ಬೇಕೀಗ? ಅನುಭವವನ್ನು ಪಡ್ಕೊಳ್ಬೇಕು. ಅನುಭವವನ್ನು ಪಡ್ಕೊಳ್ಳಿಕ್ಕೆ ಶತಸ್ಥಲ ಸಾಧನೆಯನ್ನು ಮಾಡಬೇಕು. 6 ಹಂತಗಳಲ್ಲಿ ನನ್ನ ಚಲನೆ ನಡೀಬೇಕು. ಇವೆರಡನ್ನು ಕೂಡಿಸ್ಲಿಕ್ಕೆ ಮಧ್ಯದಲ್ಲಿ ಒಂದು ಇನ್ನೊಂದಿದೆ, ಯಾವುದು? ಆಚಾರ. ಅಂದ್ರೆ ಕ್ರಿಯೆಯೇ ಜ್ಞಾನ, ಜ್ಞಾನವೇ ಕ್ರಿಯೆ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಪರರ ಸತಿಯನ್ನು ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಇದೆ ಅಂದ್ರೆ ಕ್ರಿಯೆ ಮತ್ತು ಜ್ಞಾನ ಅರಿವಾಗಿದೆ. ನೀವು ಆಚಾರ ಮಾಡಬೇಕು. ಆಚಾರ ಮಾಡಿದ ಮೇಲೆ ಈ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆಲ್ಲ ಹೇಳ್ತಾರೆ ಅರಿವು ಆಚಾರ ಕೊಡತಕ್ಕಂಥದ್ದು 3 ಸಿದ್ಧಾಂತ ರೀ. ನೀವು ಎಷ್ಟೇ ವಚನಗಳನ್ನು ಸುದೀರ್ಘವಾಗಿ ನೀವು ಓದಿದ್ರು ಕೊಡೋದು 3 ಸೂತ್ರ. ಗುರು, ಲಿಂಗ, ಜಂಗಮ ಅಂತಾರೆ. ಅರಿವು, ಆಚಾರ, ಅನುಭವ, ಆಮೇಲೆ ತನು, ಮನ, ಧನ, ಇಷ್ಟ, ಪ್ರಾಣ, ಭಾವ. ಇದನ್ನೇ ಬೇರೆ ಬೇರೆ ರೀತಿಯಲ್ಲಿ ಜಾಗರ, ಸ್ವಪ್ನ, ಸುಷುಪ್ತಿ ಇರ್ಬೋದು, ವಿಶ್ವ, ತೇಜಸ, ಪ್ರಾಜ್ಞ ಇರ್ಬೋದು. ಈ ರೀತಿ 3 ಸಿದ್ಧಾಂತದಲ್ಲಿ 3 ಪದಗಳ ಒಂದು ಸಿದ್ಧಾಂತದಲ್ಲಿ ಈ ಎಲ್ಲ ಸಕಲ ತತ್ವವನ್ನು 36 ತತ್ವ, 101, 108, 216 ತತ್ವವನ್ನು ಎಲ್ಲವನ್ನು ಸಮಾವೇಶಗೊಳಿಸಿ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿಸ್ಕೊಳ್ಳಿಕ್ಕೆ ಗುರು ಅಂದ್ರೆ ಶರಣರ ವಚನಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಪ್ರಕೃತಿ, ಇದು ನಾನು ಅದನ್ನು ಹಿನ್ನೆಲೆಯಾಗಿ ಹೇಳಿದ್ದೇನೆ. 3 ಸಿದ್ಧಾಂತ ಸ್ಥೂಲ, ಸೂಕ್ಷ್ಮ, ಕಾರಣ ಅರಿವಾಗಿದೆ. ಮುಂದಿನ ಪಾಠದಲ್ಲಿ ನೀವು ಶತಸ್ಥಲವನ್ನು ಏರ್ತೀರಿ. ಈಗ ಪ್ರಾಣ ಸ್ವರೂಪವಾಗಿ ಇದು ನನ್ನಲ್ಲಿ ಪ್ರಾಣ ಚೈತನ್ಯ ಪರಮಾತ್ಮನ ಅಂಶ ನನ್ನ ಶರೀರದಲ್ಲಿ ಅರಿಲಿಲ್ಲ ಅಂದರೆ, ಹರಿತಿರ್ಲಿಲ್ಲ ಅಂತ ನನಗೇನಾಗುತ್ತೆ? ಜಡ. ಏನಾಗುತ್ತೆ? ಸತ್ ಹೋದರು ಅಂತ ಹೇಳ್ತೀವಿ. ಸತ್ ಅಂತ ಹೇಳಿದ್ರೆ ತ್ರಿಕಾಲಾಭಾಸಕವಾಗಿರತಕ್ಕಂಥ ಸತ್ಯ, ಅಂದು ಇಂದು ಎಂದೆಂದೂ ಇರತಕ್ಕಂಥ ಸತ್ಯ ಇಲ್ಲವಾಯ್ತು. ಅದಕ್ಕೆ ಏನ್ ಮಾಡ್ತೀವಿ? ಜಡ ಆಯ್ತು, ತಗೊಂಡೋಗಿ ದಫನ್ ಮಾಡ್ತೀವಿ. ಆ ಸತ್ ಏನೈತಲ್ಲ, ಆ ಸತ್ತು ಪರಮಾತ್ಮನ ಅಂಶಿಕ ಸ್ವರೂಪವೇ ಇದೆ. ಅದು ಪರಮಾತ್ಮನ ಒಂದು ಕಾಸ್ಮಿಕ್ ರೇಸ್ ಎನರ್ಜಿ ಏನೈತಲ್ಲ, ಅದು ನನ್ನ ಶರೀರದಲ್ಲಿ ಅರಿಯೋದ್ರಿಂದ ನಾನೇನ್ ಮಾಡ್ತೀನಿ? ನಡೀತೀನಿ. ಮಾತಾಡ್ತಿದ್ದಾರೆ, ನೀವೆಲ್ಲ ಕೇಳಿಸ್ಕೊತಿದ್ದೀರಿ. ಕೆಲವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ, ಕೆಲವರಿಗೆ ಅರ್ಥ ಆಗ್ತಾ ಇದೆ. ನಾನೇನು ಓದಿದ್ದೆ ಅದು ಇವರು ಹೇಳ್ತಾ ಇದ್ದಾರೆ ಅಂತ, ಕೆಲವರಿಗೆ ನಾನೇನೋ ಓದಿದ್ದೆ ಇದೇನೋ ಅರ್ಥ ಆಗ್ತಾ ಇದೆಯಲ್ಲ ಅನ್ನೋ ಭಾವ. ಪ್ರತಿಯೊಂದು ಕೂಡ ಒಂದು ವಿಚಾರವನ್ನು ತಿಳ್ಕೊಂಡಾಗ ಇವೆಲ್ಲವೂ ಕೂಡ ನಮ್ಮ ಅಂತರಂಗದಲ್ಲಿ ಹೇಳತಕ್ಕ ಪ್ರಶ್ನೆಗಳು ಒಂದೊಂದಾಗಿ ತಾನೇ ಮೂಡ್ತಾ ಇರುತ್ತೆ. ಈ 3 ಸಿದ್ಧಾಂತವನ್ನ ಅದಕ್ಕಾಗಿ ಏನ್ ಮಾಡಿದ್ರು? ಇದು ನನ್ನ ಅಂತರಂಗ, ಹೊರಗಿನ ಪ್ರಪಂಚ, ಪಂಚಮಹಾಭೂತಗಳಿಂದ ಆಗಿರತಕ್ಕಂಥ ಈ ಸೃಷ್ಟಿ, ಅದೇ ಪಂಚಮಹಾಭೂತದಿಂದ ಆಗಿರತಕ್ಕಂಥ ಈ ಶರೀರ, ಎರಡೂ ಕೂಡ ಸಮನಾಗಿ ನಡೆಯಬೇಕಂತ ಹೇಳ್ಬಿಟ್ಟು ಪರಮಾತ್ಮ ಈ ಚಲನಾತ್ಮಕ ಶಕ್ತಿಯಾಗಿ ಎರಡನ್ನು ಜೋಡಿಸಲಿಕ್ಕೆ ಪ್ರಾಣದ ಹರಿವನ್ನು ಅಲ್ಲಿ ಬಿಟ್ಟಿದ್ದು. ಅದಕ್ಕೆ ಹೇಳುದು ಆಚಾರ ಆಚಾರ ಅಂತ ಹೇಳುದು. ಹೆಂಗೆ ಅಂತ ಹೇಳಿದ್ರೆ, ಅದರಲ್ಲಿ ನೋಡಿ, ನಾವೆಲ್ಲರೂ ಬಂದಿದ್ದೀವಿ, ನಮಗೆ ಬುದ್ಧಿ ಇದೆ, ನಮಗೆ ಹೊಟ್ಟೆ ಹಸಿವಾಯ್ತಾ ಎಲ್ಲಾದ್ರೂ ಹೋಗಿ ಪ್ರಸಾದ ಮಾಡ್ತೀವಿ. ಅದರಲ್ಲಿ ಮನೇಲಿ ಮಾಡಿದ್ದೆ ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರಸಾದ ಮಾಡ್ತೀವಿ. ನೀರಡಿಕೆ ಆಯ್ತಾ, ನೀರು ಕುಡಿತೀವಿ. ಮನಸ್ಸಿಗೆ ತುಂಬಾ ದುಃಖ ಆಯ್ತಾ, ತುಂಬಾ ಆತ್ಮೀಯರಂತೆ ಅದರ ಜೊತೆ ನಾವು ಹಂಚ್ಕೋತೀವಿ. ತುಂಬಾ ನಮ್ಗೆ ಯಾರಾದ್ರೂ ಅನುಕಂಪವನ್ನ ತೋರಿಸ್ಬೇಕಾ, ಅವರ ಕಷ್ಟವನ್ನು ಪರಿಹಾರ ಮಾಡ್ಬೇಕಾ, ಅವಾಗೂ ಕೂಡ ನಮ್ಮ ಮನಸ್ಸಿನ ಭಾವನೆಗಳು ನೋಡು. ಜೀವನ ಅಂದ್ರೆ ಹೀಗೆ ಹೊಂದ್ಕೊಂಡು ಹೋಗ್ಬೇಕು. ಪಾದೋದಕದ ಕೆಲಸ ಅದೇನೆ. ಪಾದೋದಕ ಜಲತತ್ವ ಏನ್ ಮಾಡಿದ್ರಿ? ಮೇಲಿಂದ ಕೆಳಗಡೆ ಹರ್ಕೋದ್ ಹೋಗುತ್ತೆ. ಹರಿದು ಹೋಗ್ತಿರ್ಬೇಕಾದ್ರೆ ಒಂದು ತಗ್ಗು ಸಿಗುತ್ತೆ. ತಗ್ಗು ತುಂಬತನ ಅಲ್ಲೇ ಇರುತ್ತೆ, ನಂತರದಲ್ಲಿ ಹರ್ಕೋತಾನೆ ಹೋಗುತ್ತೆ. ಹಾಗೆ ನಿನ್ನ ಜೀವನದಲ್ಲಿ ಬರತಕ್ಕಂಥ ಕಷ್ಟ ಸುಖಗಳೆಲ್ಲವನ್ನೂ ಕೂಡ ಹೊಂದ್ಕೊಂಡು ಹೋಗುವುದೇ ಪಾದೋದಕದ ಮೂಲ ತತ್ವ. ಆಯ್ತಾ? ಹಾಗೆ ಇಲ್ಲಿ ಹೇಳ್ತಾ ಇದ್ರೆ, ನೀನು ದುಷ್ಟ ಅಂದ್ರೆ ನಿನ್ನ ಜೊತೆಗೆ ಯಾರಿರ್ತಾರೆ ಅವರಿಗೆ ವಂಚನೆಯನ್ನ ಮಾಡಬೇಡ, ವಿಶ್ವಾಸಘಾತವನ್ನು ಮಾಡಬೇಡ, ಸತ್ಯವಾಗಿ ನಡೆ, ಸತ್ಯದ ಹಾದಿಯಲ್ಲಿ ನಡೆ. ಅದರಿಂದ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಪ್ರಕೃತಿಯಲ್ಲಿ ಪಂಚಮಹಾಭೂತದಿಂದ ಆಗಿರತಕ್ಕಂಥದ್ದು ಈ ಪ್ರಕೃತಿ, ಅದಲ್ಲದೆ ಆಗಿರ್ತಕ್ಕಂಥದ್ದು ಈ ಶರೀರ.
ಹೀಗೆ ನಾನು ಮಾಡಬೇಕಾಗಿರೋದೇನು, ಈ ನಮ್ಮ ಧರ್ಮ ಏನಿದೆಯಲ್ಲ, ಬಸವಣ್ಣನವರು ಕೊಟ್ಟಿರತಕ್ಕಂಥ ಧರ್ಮ ಆಚರಣಾ ಧರ್ಮ. ಆಚರಣಾ ಧರ್ಮ ಅಂದರೆ ಏನನ್ನ ನಾವು ಓದಿ ಅರ್ಥೈಸ್ಕೊಡ್ತೀವಿ ನಮ್ಮ ಜೀವನದಲ್ಲಿ ಜಾರಿಗೆ ತರತಕ್ಕಂಥ. ಅಂದರೆ ಏನೋ ಒಂದು ಒಳ್ಳೆ ವಿಚಾರ ನನಗೆ ಗೊತ್ತಾಗುತ್ತೆ, ನನ್ನ ಜೀವನದಲ್ಲಿ ಅದನ್ನು ನಾನು ರೂಪಿಸ್ಕೊಡ್ಬೇಕು. ಅದಕ್ಕೆ ಇದಕ್ಕೆ ಆಚರಣಾ ಧರ್ಮ ಅಂತಾರೆ, ಬಸವ ಧರ್ಮ ಅಂತ ಹೇಳ್ತಾರೆ, ಆಮೇಲೆ ಮಾನವ ಧರ್ಮ ಅಂತಾರೆ, ಮನೋಧರ್ಮ ಅಂತಾರೆ, ಈ ಶರಣ ಧರ್ಮ ಅಂತಾರೆ, ಜೀವನ ಧರ್ಮ, ಎಲ್ಲಕ್ಕೂ ಮುಖ್ಯವಾಗಿ ಗೃಹಸ್ಥ ಧರ್ಮ. ಬೇರೆಯವ್ರದಲ್ಲಿ ನಮ್ಮದು ಆಸ್ತಿ, ಬಸವಣ್ಣವ್ರು ಕೊಟ್ಟಿರೋದು ನಮ್ಮೆಲ್ಲರ ಆಸ್ತಿ. ನಾವು ಎಷ್ಟೆಷ್ಟು ಅರ್ಥೈಸ್ಕೊಂಡು ಸಾಧನೆ ಮಾಡ್ತೀವಿ ಅಷ್ಟಷ್ಟು ನಮ್ಗೆ ಸ್ವತ್ತಾಗತ್ತೆ. ಇದನ್ನು ಅದರಲ್ಲಿ ಇಷ್ಟು ಅಷ್ಟು ಅಂತಿಲ್ಲ, ಎಷ್ಟೊಂದು ಗ್ರಹಿಸಿ ನಾನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಷ್ಟೆಲ್ಲ ಸ್ವತ್ತು ನನ್ನದಾಗುತ್ತೆ. ಇನ್ನು ಈ ಪಂಚಾಚಾರ ಅಷ್ಟಾವರಣಗಳನ್ನ ಏನು ಮಾಡಿದ್ರು, ಅಂಗರೂಪವಾಗಿ ಕೊಟ್ಟರು, ಶತಸ್ಥಲವನ್ನು ಅನುಭಾವಿಕ ನೆಲೆಗೆ ಹೇಳಿದ್ರು. ಇವೆರಡನ್ನು ಸೇರಲಿಕ್ಕೆ ಪ್ರಾಣ ಚೈತನ್ಯವಾಗಿರ್ತಕ್ಕಂಥದ್ದು ಪಂಚ ಆಚಾರಗಳು. ನಾವು ಅನುಭವಿ ಆಗಬೇಕಂತ ಹೇಳಿದ್ರೆ, ಅಷ್ಟಾವರಣಗಳನ್ನ ಅರ್ಥೈಸ್ಕೊಂಡು ಶತಸ್ಥಲದ ನೀತಿಗೆ ಹೋಗ್ಬೇಕಂತ ಹೇಳಿದ್ರೆ ಪ್ರಾಣ ಸ್ವರೂಪವಾಗಿರ್ತಕ್ಕಂಥ ಇದು ನಿರ್ಚಣಿಕೆ ಒಂದು ಏಣಿಯಾಗಿ ಎರಡನ್ನೂ ಜೋಡಿಸತಕ್ಕಂಥ ಒಂದು ಕ್ರಿಯೆ ಇಲ್ಲಿ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಆಚಾರಗಳು. ಆ ಆಚಾರಗಳು ಏನು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಆಚಾರಗಳನ್ನು ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ನಿಷ್ಕ್ರಿಯ ಆಗುತ್ತೆ. ಸರಿಯಾಗಿ ಈಗ ನಾನು ಹೇಳಿದ್ನಲ್ಲ, ಕ್ರಿಯೆ ಮತ್ತು ಜ್ಞಾನ. ಕ್ರಿಯೆ ಅಂದರೆ ಜ್ಞಾನ ಅಂದ್ರೆ ತಿಳಿಯೋದು, ಕ್ರಿಯೆ ತಿಳಿದಂತೆ ಮಾಡೋದು. ತಿಳಿದಿದ್ದನ್ನು ನಾನು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಜಡ ಆಗುತ್ತೆ. ಕೆಟ್ಟ ಕೆಲಸ ಮಾಡಲಿಕ್ಕೆ ಬೇರೆ ರೀತಿ ನನ್ನ ಜೀವನವನ್ನ ತಗೊಂಡು ಹೋಗುತ್ತೆ. ಅದಕ್ಕಲ್ಲಿ ಹೇಳ್ತಾರೆ, ನಾನು ಯಾವಾಗಲೂ ಬೇರೆಯವ್ರಿಗೆ ಒಳ್ಳೆಯದನ್ನ ಮಾಡ್ಬೇಕಂತ ಹೇಳಿದ್ರೆ ಆಚಾರದಿಂದ ಏನಾಗುತ್ತಪ್ಪ, ಆತ್ಮಶುದ್ಧಿ ಆಗುತ್ತೆ. ನನ್ನನ್ನು ನಾನು ಶುದ್ಧಿ ಮಾಡ್ಕೊಳ್ಳೋದು. ನನ್ನಲ್ಲಿ ಸದಾ ಕಾಲ ಹೇಳಿದ್ರು ಆಹತ ಮತ್ತೆ ಅನಾಹತ ಎಲ್ಲಾ ಕಡೆನೂ ಕೂಡ ಚಲಿಸತಕ್ಕಂಥ ಈ ವಾಯು ಶುದ್ಧಿ ಏನಾಗುತ್ತಲ್ಲ, ಅದೆಲ್ಲವೂ ಕೂಡ ನನ್ನ ಆಚರಣೆಯಿಂದ ಆಗುತ್ತೆ. ಆಚರಣೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಮಾತ್ರ ನಾನು ಒಳ್ಳೆ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಈಗ ನೋಡಿ, ಈಗ ಇನ್ನು ಪ್ರಕೃತಿ ಹೇಗಾಗಿದೆ ಅಂತ ಹೇಳಿದ್ರೆ, ಆಕಾರ ಕೆಟ್ಟರು ಆಚಾರ ಕೆಡಬಾರ್ದು ಅಂತ ಹೇಳ್ತಾರೆ. ನನ್ನ ಆಕಾರ ಹೇಗಾದ್ರೂ ಇರ್ಬೋದು, ನನ್ನ ಆಚರಣೆ ಚೆನ್ನಾಗಿರ್ಬೇಕು. ಹೊರನೋಟ ಬೇಡ್ರಿ, ಒಳನೋಟ ನೋಡ್ಬೇಕು. ಒಳಗೆ ನೋಡಿ ಎಷ್ಟು ಒಳ್ಳೆ ಮನುಷ್ಯ ಅವರು ಅಂತ ಹೇಳ್ತೀವಿ, ಹೊರಗೆ ಏನಾನ ಇರ್ಬೋದು, ಒಳಗಡೆ ಅಂದ್ರೆ ಆಕಾರ ಕೆಟ್ಟರು ಆಚಾರ ಕೆಡಬಾರದು ಅಂತ ಹೇಳ್ತಾರೆ. ನಮ್ಮ ಜೀವನದ ಮೂಲ ಗುರಿ ಆ ಪರಮಾತ್ಮನನ್ನು ಸೇರುವಾಗ ಮಾಡಬೇಕಾದಂಥ ಪರಿಶುದ್ಧವಾಗಿರ್ತಕ್ಕಂಥ ಕ್ರಿಯೆ. ಆಚಾರಕ್ಕೆ ಒಂದು ಪರಿಭಾಷೆ ಅಂದ್ರೆ ಡೆಫಿನೇಷನ್ ಕೊಡ್ತಾರೆ. ಆಚಾರವನ್ನು ಅನಾಚಾರವ ಮಾಡಿ ನುಡಿವರು, ಅಸತ್ಯವನ್ನು ಆಚಾರವ ಮಾಡಿ ನುಡಿವರು, ಅಸತ್ಯವ ಸತ್ಯವಾಗಿ ನುಡಿವರು, ಸತ್ಯವನ್ನು ಅಸತ್ಯವಾಗಿ ನುಡಿವರು, ಮತ್ತೆ ವಿಷವ ಅಮೃತವೆಂಬರು, ಅಮೃತವನ್ನು ವಿಷವೆಂಬರು, ಸಹಜವ ನಲಿಯದೆ ಅಸಹಜರಿಗೆ ಶಿವನ ಒಲುಮೆ ಬೇಕು ಅಂತ ಹೇಳಿದ್ರೆ ಎಂತೊಲಿವನಯ್ಯ ಅಂತ ಹೇಳಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೇಳ್ತಾ ಇದ್ದಾರೆ. ನಿಜವನೈದುವರೆ ಆಚಾರವೇ ಮುಖ್ಯವಯ್ಯ. ಏನಾದರೂ ಮೂಲ ಚೈತನ್ಯವನ್ನ ನಾನು ಎಲ್ಲಿಂದ ಹುಟ್ಟಿ ಬಂದೆ ಅದನ್ನ ಸೇರ್ಲಿಕ್ಕೆ ಆಚರಣೆಯನ್ನು ಮಾಡಿದಾಗ ಮಾತ್ರ ನಾನು ಪೂರ್ಣ ಚೈತನ್ಯವನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋ ಭಾವಗಳು ಕೂಡ ಅಲ್ಲಿ ಹೇಳ್ತಾರೆ. ಅಂಗಕ್ಕೆ ಇನ್ನೊಂದು ವಚನದಲ್ಲಿ ಅಕ್ಕ ಮಹಾದೇವಿ ತಾಯಿ ಹೇಳ್ತಾರೆ, ಅಂಗಕ್ಕೆ ಆಚಾರವೇ ಚೆಲುವು. ಈಗ ನೋಡಿ, ನಾವಿಲ್ಲೆಲ್ಲ ಬಂದಿದ್ದೀವಿ, ಮನೆಯಲ್ಲಿದ್ದಂಗೆ ಬಂದಿದ್ದೀವ? ಖಂಡಿತ ಇಲ್ಲ. ಏನ್ ಮಾಡಿದ್ವಿ, ವಿಶೇಷವಾಗಿರ್ತಕ್ಕಂಥ ಸೀರೆ ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ರೂಪ, ಪೌಡರ್ ಹಾಕೊಂಡು, ಸ್ನೇಹ ಸ್ಯಾಂಡ್ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೀವಲ್ವ, ಮನೆಯಲ್ಲಿದ್ದಾಗ ನಾವು ಬಂದಿಲ್ಲ. ಹಾಗಾಗಿ ಹೇಳ್ತಾರೆ, ಅಂಗಕ್ಕೆ ಆಚಾರವೇ ಚೆಲುವು ಅಂತ ಹೇಳಿದ್ರು. ಅಂಗಕ್ಕೆ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರಿದ, ಪ್ರಾಣಕ್ಕೆ ಅರಿವ ನೆಲೆಗೊಳಿಸಿದ ಅರಿವೇ ಜಂಗಮವೆಂದರಿದ. ಯಾರು? ಎನ್ನ ಚನ್ನಮಲ್ಲಿಕಾರ್ಜುನಯ್ಯ, ಎನ್ನ ಎತ್ತ ತಂದೆ ಸಂಗನ ಬಸವಣ್ಣನು, ಎನ್ನ ಈ ಕ್ರಮವನ್ನು ಅರಿಹಿದನಯ್ಯ ಪ್ರಭುವೆ. ಆಚಾರ ಅಂದ್ರೇನು, ಪ್ರಾಣಲಿಂಗ ಅಂದ್ರೇನು, ಜಂಗಮ ಅಂದ್ರೇನು ಕೂಡ ಸ್ಪಷ್ಟವಾಗಿ ಇವೆಲ್ಲವೂ ಕೂಡ ವಚನಗಳು ಸೂತ್ರ ರೂಪದಲ್ಲಿದೆ. ಸೂತ್ರ ಅಂತ ಹೇಳಿದ್ರೆ ನೋಡಿ, ನಾವು ಆಲ್ಜಿಬ್ರಾ ಲೆಕ್ಕ ಮಾಡಿದ್ರೆ a+b² ಅಂತ ಹೇಳ್ತೀವಿ. a² + 2ab + b². ಅದಕ್ಕೆಲ್ಲ ವ್ಯಾಲ್ಯೂ ಹಾಕೊಂಡು ಹೋದ್ರೆ ನಮ್ಗೆ ಅದು ಪೂರ್ಣ ರೀತಿಯಲ್ಲಿ ಅದರ ಶೇಷ ರಿಮೈಂಡರ್ಲಿ ರಿಸಲ್ಟ್ ಸಿಗುತ್ತೆ. ಆಮೇಲೆ e⁻m² ಅಂತಾರೆ. ಇವೆಲ್ಲವೂ ಕೂಡ ಸೂತ್ರ ರೂಪದಲ್ಲಿ ಕೊಡ್ತಾರಲ್ಲ, ಅದಕ್ಕೆ ನಾನು ಮೌಲ್ಯವನ್ನು ಹಾಕಿಕೊಂಡು ಹೋದಾಗ ಅದರ ಒಂದು ರೂಪ ನನಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಏನನ್ನ ಅರ್ಥೈಸ್ಕೊಳ್ತೀನಿ, ನನ್ನ ಜೀವನದಲ್ಲಿ ಪ್ರಾಣ ಸ್ವರೂಪವಾಗಿ ನಾನು ಮಾಡಿಕೊಡ್ಬೇಕು. ಆಗ ಮಾತ್ರ ನಾನು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಂಗಕ್ಕೆ ಆಚಾರವೇ ಆಶ್ರಯ, ಆಚಾರಕ್ಕೆ ಜ್ಞಾನವೇ ಆಶ್ರಯ, ಜ್ಞಾನಕ್ಕೆ ಲಿಂಗವೇ. ದೇವನೊಬ್ಬ ನಾಮ ಹಲವು. ನಾವೆಲ್ಲರೂ ಪರಮಾತ್ಮನಿಂದ ಸೃಷ್ಟಿಯಾಗಲ್ಪಟ್ಟಿರುತ್ತವರು. ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿ ಬೇರೆ ಬೇರೆ ಇರಬಹುದು, ಆದರೆ ನಮ್ಮನ್ನ ಗುರುತಿಸಲಿಕ್ಕೆ ನನಗೆ ಭಾರತಿ ಅಂದ್ರು, ಅವ್ರಿಗೆ ಚೈತ್ರ ಅಂದ್ರು, ನಿರ್ಮಲ ಅಂದ್ರು, ಇನ್ನೊಬ್ರಿಗೆ ಇನ್ನೊಂದು ಹೆಸರು ಹೇಳ್ಕೊಡು.
ಗುರುತಿಸಲಿಕ್ಕೆ. ಆದರೆ ನಾವೆಲ್ಲರೂ ಒಂದೇ. ಈ ರೂಪು ನೋಡಿ, ಇಷ್ಟು ಈ ಕೆಲಸ ನಮ್ಮನ್ನೆಲ್ಲರೂ ಕೂಡ ಒಂದಾಗಿ ಮಾಡಿರ್ತಕ್ಕಂಥದ್ದು ಮೇಲ್ಗಡೆ ಇರತಕ್ಕಂಥ ರೂಪು, ಅದು ಪರಮಾತ್ಮನ ಅಸ್ತಿತ್ವ. ಇಬ್ಬರು ಮೂವರು ದೇವರನ್ನು ಒಬ್ಬೊಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಪರಮಾತ್ಮ ಒಬ್ಬನೇ ಅನ್ನೋದನ್ನ ಏಕಲಿಂಗ ನಿಷ್ಠಾಪರತೆ ಅದನ್ನ ಗಟ್ಟಿಗೊಳಿಸ್ತು. ಇದು ಲಿಂಗವಲ್ಲದೆ ಅನ್ಯವನ್ನರಿಯದಿರುವುದೇ ಲಿಂಗಾಚಾರ. ಅಂದ್ರೆ ಇದನ್ನ ಒಂದು ಆಫೀಸ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಆಫೀಸ್ ಇದೆ, ಆಫೀಸಲ್ಲಿ ಎಲ್ಲರೂ ಇರ್ತಾರೆ, ಕ್ಲರ್ಕ್ ಇರ್ತಾರೆ, ಸೂಪರ್ಡೆಂಟ್ ಇರ್ತಾರೆ, ಆಮೇಲೆ ಆಫೀಸರ್ ಇರ್ತಾರೆ. ಆಫೀಸರ್ನ ಈ ಕಾರ್ಕೋನ ಒಳ್ಳೆ ಸ್ಥಳದಲ್ಲಿ ಅವ್ರ ವ್ಯವಹಾರ ಚೆನ್ನಾಗಿತ್ತು ಅಂತ ಹೇಳಿದ್ರೆ ರಜೆ ಕೊಡೋದಿರ್ಬೋದು, ಜಲ್ದಿ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡೋದಿರ್ಬೋದು, ಏನೆಲ್ಲ ಮಾಡ್ತಾರೆ, ಸಹಾಯ ಮಾಡ್ತಾರಲ್ವಾ. ಹಾಗೆ ಲಿಂಗವನ್ನರಿಯದೆ ಏನನ್ನರಿದಳೆಯೂ ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತೇನರಿದಳೆಯೂ ಫಲವಿಲ್ಲ. ಲಿಂಗವೊಂದನ್ನ ಯಾವ ರೀತಿ ಆಫೀಸರ್ನ ಒಳ್ಳೆತನದಿಂದ ನಾನು ಒಳ್ಳೆದನ್ನ ಮಾಡ್ಕೊಂಡೆ ಅಂತ ಹೇಳಿದ್ರೆ ನನಗೆಲ್ಲ ಮಾಫಿ, ಹೌದಾ? ಹಾಗೆ ಲಿಂಗವನ್ನ ತಿಳ್ಕೊಂಡ್ಬಿಟ್ರೆ ಏನು ತಿಳ್ಕೊಬೇಕಾಗಿಲ್ಲ. ನಾವು ಲಿಂಗವನ್ನ ಒಳಗೆ ಎಲ್ಲವನ್ನು ತಿಳ್ಕೊಂಡ ನಂತರ ಮತ್ತೇನು ತಿಳಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಲಿಂಗವನ್ನಲ್ಲದೆ ಅನ್ಯವನ್ನದೇ ಇರುವುದೇ ಲಿಂಗಾಚಾರ ಅನ್ನೋದಕ್ಕೆ ನನ್ನ ಡೆಫಿನೇಷನ್ನು, ನನಗೆ ಅರ್ಥ ಆಗಿರ್ತಕ್ಕಂಥದ್ದು. ಇದರಲ್ಲಿ ಪ್ರಶ್ನೆ ಇದ್ರೆ ಆಮೇಲೆ ಮಾತಾಡೋಣ. ಏನಾದರೂ ಪ್ರಶ್ನೆ ಇದೆ ಇದ್ರೆ ಯಾರಿಗಾದ್ರೂ ಮುಂದಕ್ಕೆ ಹೋಗ್ಲಾ? ಎರಡನೇದು ಲಿಂಗಾಚಾರ, ಸದಾಚಾರ. ಲಿಂಗಾಚಾರದ ವಿಕಾಸವೇ ಸದಾಚಾರ, ಅದರ ಪ್ರೋಗ್ರೆಸಿವ್, ಅದಕ್ಕೆ ಮುಂದುವರಿದ ಪಾಠವೇ ಸದಾಚಾರ. ಸತ್ ಆಚಾರ. ಸತ್ ಅಂದ್ರೆ ಏನು ಹೇಳಿದ್ರೆ ತ್ರಿಕಾಲವಾದವಾಗಿರ್ತಕ್ಕಂಥದ್ದು. ಯಾವಾಗಲೂ ನಾನು ಸತ್ಯವನ್ನೇ ಮಾತಾಡಬೇಕು, ಸತ್ಯವನ್ನಲ್ಲದೆ ಬೇರೆ ಏನೋ ಮಾತಾಡಬಾರ್ದು. ಅದಕ್ಕೊಂದು ಡೆಫಿನೇಷನ್ ಕೊಡ್ತಾರೆ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿರುವುದೇ ಸದಾಚಾರ. ಸಜ್ಜನ ಕಾಯಕ ಏನಪ್ಪ? ದೇಹ ಶ್ರಮದಿಂದ ನಾನು ದುಡಿಬೇಕ್ರಿ. ನನ್ನ ಜೀವನವನ್ನ, ನನ್ನ ಹೊಟ್ಟೆಯನ್ನು ಪಾಲಿಸ್ಲಿಕ್ಕೆ ನಾನೇನ್ ಮಾಡೋದು? ದುಡಿಬೇಕಲ್ವಾ? ಏನಾದ್ರೂ ಕೆಲಸ ಇರ್ಬೋದು. ಏನು ಕೆಲಸ ನನ್ನ ಅರ್ಹತೆಗೆ ಏನು ಸಿಗುತ್ತೆ ಆ ಕೆಲಸವನ್ನ ನಾನು ಮಾಡಿ ನನ್ನ ದೇಹ ಬೆವರನ್ನು ಸುರಿಸಿ ನಾನು ಅದನ್ನು ದುಡಿಬೇಕು. ದುಡಿದ ನಂತರ ಅದೇನಾದ್ರೂ ಗಳಿಕೆ ಆಯಿತು, ಗುರುಲಿಂಗ ಜಂಗಮಕ್ಕೆ ನೀಡಿ. ಗುರುಲಿಂಗ ಜಂಗಮ ನನ್ನ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಇರ್ಬೋದು, ಅವರಿಗೆ ನೀಡಿ ಕೊಟ್ಟಿದ್ದನ್ನ ಏನಾಯ್ತು, ಇಲ್ಲಿ ಗಳಿಕೆ ಆಯಿತು, ನೀಡಿದ್ದೇನಾಯ್ತು, ಬಳಕೆ ಆಯಿತು. ನಂತರದಲ್ಲಿ ಸತ್ಯಶುದ್ಧ ಕಾಯಕನಾಗಿದ್ದು ನಂತರೇ ಅಲ್ಲಿ ಸದಾಚಾರ ಏನು ಹೇಳಿದ್ರಲ್ಲ, ಮಿಕ್ಕಿದ್ದನ್ನ ದಾಸೋಹ ಮಾಡತಕ್ಕಂಥದ್ದು. ಈ ಒಂದು ಸದಾಚಾರದಲ್ಲಿ ಕಾಯಕ ಮತ್ತು ದಾಸೋಹ ಎರಡನ್ನೂ ಜೋಡಿಸ್ತಾರೆ. ಏನು ನೀವು ಸುಮ್ಮನೆ ಕೂತ್ಕೋಬೇಡಪ್ಪ, ನೀವು ಯಾವಾಗಲೂ ಕಷ್ಟಪಡ್ತಾ ಇರ್ಬೇಕು. ಈ ಸೃಷ್ಟಿಯಲ್ಲಿ ಹೇಗೆ ಅಂದರೆ ನೋಡಿ, ಹೊರಗಿನ ಸದಾಕಾಲ ಸೃಷ್ಟಿಯಲ್ಲಿರ್ತಕ್ಕಂಥ ಪಂಚಮಹಾಭೂತಗಳು ಯಾವುದು ಗೊತ್ತಾ? ಎಸ್, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಇವು ಹೊರಗಡೆ ಇದೆ, ನನ್ನೊಳಗಡೆ ಇದೆ, ಹೌದಾ? ಹೊರಗಡೆ ಪೃಥ್ವಿಗೆ ನೀವು ಒಂದು ಬೀಜವನ್ನು ಹಾಕ್ರಿ. ಬೀಜವನ್ನು ಹಾಕಿದ್ರೆ ನೀರು ಹಾಕ್ರಿ. ಕಾಲಾನಂತರ ಏನಾಗುತ್ತೆ, ಆ ಬೀಜ ಬೇರೆ ಕೆಳಗಡೆ ಹೋಗುತ್ತೆ, ಕಾಂಡ ಮೇಲೆ ಬರುತ್ತೆ. ಅದರ ಚಲನೆ ಯಾವ ರೀತಿ ಹೋಯ್ತು? ಊರ್ಧ್ವಮುಖಕ್ಕೆ ಬಂತು, ಹೌದಾ? ಅದರ ಚಲನೆ ಊರ್ಧ್ವಮುಖವಾಗಿ ಬಂತು. ಪೃಥ್ವಿ ಏನ್ ಕೆಲಸ ಮಾಡ್ತಾರೆ? ಒಂದು ಬೀಜದಿಂದ ಹುಟ್ಟಿರತಕ್ಕಂಥ ಆ ಗಿಡ ಸಕಾಲದಲ್ಲಿ ಬೆಳೆಯುತ್ತೆ. ಬೆಳೆದೇನ್ ಮಾಡುತ್ತೆ? ಮೊಗ್ಗಾಗುತ್ತೆ, ಮೊಗ್ಗಾಗಿ ಹೂವಾಗುತ್ತೆ, ಹೂವಾದ ತಕ್ಷಣ ಕಾಯಾಗುತ್ತೆ, ಕಾಯಾಗಿ ಹಣ್ಣಾಗುತ್ತೆ, ಹಣ್ಣಾಗಿ ಮೂಲ ಭಾಗದಿಂದ ಬೇರೆ ಬರುತ್ತೆ. ಹೆಂಗೆ? ಆ ಮೂಲ ಬೀಜದ ಎಲ್ಲ ಲಕ್ಷಣವನ್ನು ತಗೊಂಡು ನಾನು ಬೇರೆ ಆಗುತ್ತೆ. ಯಾಕೆ? ಇನ್ನೊಂದು ವೃದ್ಧಿ, ಇನ್ನೊಂದು ಮುಂದಕ್ಕೆ ಅದನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಅದು ಇನ್ನೂ ಒಂದು ಬೀಜ ನೀವು ಹಾಕಿದ್ರೆ ಸಾವಿರಾರು ಬೀಜಗಳನ್ನ ಕೊಡುತ್ತದು, ಹೌದಾ? ಆ ಮೂಲ ಇದು ಭೂಮಿಯಲ್ಲಿರ್ತಕ್ಕಂಥ ಗುಣ. ಭೂಮಿಗೆ ಅದಕ್ಕೆ ಯಾರಾದ್ರೂ ಹೇಳ್ಕೊಟ್ಟಿದಾರ? ಟೆಕ್ನಾಲಜಿ ಏನಾದ್ರು ಉಪಯೋಗಿಸಿದಾರ? ಏನಿಲ್ಲ. ಭೂಮಿಗೆ ಬೀಜ ಹಾಕಿದ್ರೆ ಸಾಕು, ಇಷ್ಟೆಲ್ಲ ತಾನು ಮಾಡುತ್ತೆ ಅಂತಂದ್ರೆ ನನ್ನಲ್ಲಿ ಒಪ್ಪು ಜಲತತ್ವ ಅಧೋಮುಖವಾಗಿ ಇರತಕ್ಕಂಥದ್ದು. ಅದು ಅಧೋಮುಖವಾಗಿ ಇರತಕ್ಕಂಥದ್ದು ನಾನು ಹೇಳಿದೆ. ಎಲ್ಲದಕ್ಕೂ ಸೇರ್ಕೋಬೇಕಾಗುತ್ತೆ. ಕಷ್ಟ ಬರಲಿ, ಸುಖ ಬರಲಿ, ಅದ್ರ ಜೊತೆ ಸೇರ್ಕೋತ ಹೌದಪ್ಪ ಇವತ್ತೇನು ಸುಖ ಸಂತೋಷ, ನಾಳೆ ಕಷ್ಟ ಬರೋದು ಗೊತ್ತಿಲ್ಲ ನಮ್ಗೆ ಏನು ಬರುತ್ತೆ ಅಂತ. ಆದರೆ ಎಲ್ಲವನ್ನೂ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ಕೊಂಡು ಮುಂದುವರಿಯತಕ್ಕಂಥದ್ದು ಜಲತತ್ವ. ಅಗ್ನಿ ಯಾವುದ ಹತ್ತಿರಕ್ಕೆ ಬರುತ್ತೆ ಎಲ್ಲವನ್ನು ಭಸ್ಮ ಮಾಡಿಟ್ಬಿಡುತ್ತೆ, ಅದರ ನಾಮನಿಷ್ಠ ಮಾಡ್ಬಿಡುತ್ತೆ. ಆಮೇಲೆ ವಾಯು ಒಂದು ಜಾಗ ಇಲ್ಲ, ಎಲ್ಲಾ ಕಡೆಗೂ ಚಲಿಸುತ್ತೆ ವಾಯು. ಆಮೇಲೆ ಆಕಾಶ ಈ ಕೆಲಸ ಎಲ್ಲ ಮಾಡ್ಲಿಕ್ಕೆ ಸ್ಪೇಸ್, ಅಲ್ಲಿ ಜಾಗವನ್ನು ಕೊಟ್ಟಿದೆ. ಇವೆಲ್ಲವೂ ಕೂಡ ಯಾರಾದ್ರೂ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾರ? ಯಾರಾದ್ರೂ ಮಾಡ್ತಿದ್ದಾರ? ನನ್ನ ಶರೀರದಲ್ಲಿ ಇಬ್ಬಡಿ ಹೊರಗಿದ್ದಾಯ್ತು, ನಮ್ಗೆ ಬೇಡ. ನನ್ನೊಳಗಡೆ ಬಾಯಿ ಬೇಕಾದ ತಿಂತೀವ ಏನೋ ಬಡ ಎಂತದಿಲ್ಲ ಫೇಮಸ್ ಅಂದ್ರಲ್ಲ ವಡಾಪಾವ್ ತಿಂತೀವಿ ನಾವು. ವಡಾಪಾವ್ ತಿಂತೀವಿ, ಇನ್ನು ಬೇಕಾದ್ರೆ ಏನೇನೋ ತಿಂಡಿಗಳು ಅದೆಲ್ಲ ತಿಂತೀವಿ. ರುಚಿ ಇಲ್ಲ ಅಷ್ಟೇ, ತಿಂದು ಒಳಗಡೆ ಹೋಗೋ
ಯಾರನ್ನ ಮಿಷಿನ್ ಇಟ್ಟಿದಾರ, ಕರೆಂಟ್ ಇದೆಯಾ, ಎಲ್ಲ ಕೆಲಸ ಮಾಡುತ್ತೆ, ಬೇಕಾಗಿದ್ದನ್ನ ತಗೊಳುತ್ತೆ. HCl ಹೈಡ್ರೋಕ್ಲೋರಿಕ್ ಆಸಿಡ್ ಇದೆಯಲ್ಲ, ಕೈ ಮೇಲೆ ಬಿಟ್ಕೊಟ್ರೆ ಕೈ ಸುಟ್ಟೋಗುತ್ತೆ. ಅಂಥದ್ದು ಆ ರಾಸಾಯನಿಕ ವಸ್ತು ನನ್ನ ಹೊಟ್ಟೆಯಲ್ಲಿ ನಾನು ತಿಂದಂತ ಆಹಾರವನ್ನು ಜೀರ್ಣ ಮಾಡ್ಲಿಕ್ಕೆ ಅದು ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಅದು ಏನ್ ಬೇಕು ಅದನ್ನ ತಗೊಳುತ್ತೆ, ಮಿಕ್ಕಿದ್ದನ್ನ ಸಣ್ಣ ಕರಳಿಗೆ ಕಳಿಸುತ್ತೆ. ಸಣ್ಣ ಕರಳು ಮತ್ತೆ ಪಚನ ಮಾಡುತ್ತೆ, ಅದಕ್ಕೆ ಬೇಕಾಗಿ ತಗೊಂಡು ದೊಡ್ಡ ಕರಳಿಗೆ ಕಳಿಸುತ್ತೆ. ದೊಡ್ಡ ಕರಳು ಏನ್ ಮಾಡುತ್ತೆ, ಅದಕ್ಕೆ ಏನ್ ಬೇಕು ಅದನ್ನ ತಗೊಂಡು ಮಿಕ್ಕಿದ್ದನ್ನ ಎಕ್ಸ್ಕ್ರೀಟ್ ಒಳಗಡೆ ಆಚೆ ಕಳಿಸುತ್ತೆ. ಇದೆಲ್ಲ ಕೆಲಸ ಆದ್ರೂ ನಾನು ತಿಂದಿದ್ದು ವಡಾಪಾವ್ ಆಗದೇ ಅದು ರಕ್ತ ಆಗುತ್ತೆ. ಹೆಂಗ್ರಿ ಇದು ಮ್ಯಾಜಿಕ್? ಯಾರನ್ನ ಹೇಳಿದಾರಲ್ಲಿ ಬಣ್ಣ ಬೆರೆಸಿದಾರ? ಇದು ಕ್ರಿಯೆ. ಈ ಪಂಚಮಹಾಭೂತಗಳಲ್ಲಿ ನಡೆಯತಕ್ಕಂಥ ಕ್ರಿಯೆ ನನ್ನ ಅಂತರದಲ್ಲಿ ಕೂಡ ಯಾವ ರೀತಿ ನಡೆಯುತ್ತದೋ ಯಾರ ಆದೇಶವೂ ಇಲ್ಲ. ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಗನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಹೆಂಗ್ ಮಾಡ್ತಾರೆ ಅಂದ್ರೆ, ಹೋಗ್ತಿರ್ತೀವಿ ಗಾಡಿ ಬಿಟ್ಕೊಂಡು ಹೋಗ್ತಿರ್ತೀವಿ, ಅಲ್ಲೇನ್ ಬರುತ್ತೆ, ಸಿಗ್ನಲ್ ಬರುತ್ತೆ. ಸಿಗ್ನಲ್ ಬಂದಾಗ ಏನ್ ಬರುತ್ತೆ, ಕೆಂಪು ದೀಪ ಬರುತ್ತೆ. ಕೆಂಪು ದೀಪ ಬಂದ್ಮೇಲೆ ನಿಂತ್ಕೋಬೇಕು, ಹೌದಾ? ಆರೆಂಜ್ ಬರುತ್ತೆ, ಗೆಟ್ ಸ್ಟಾರ್ಟ್, ಚಾಲು ಮಾಡ್ರಿ ಅಂತ. ಗ್ರೀನ್ ಬಂದಲ್ಲಿ ಏನ್ ಮಾಡ್ತೀವಿ, ಮೂವ್ ಆಗ್ತೀವಿ. ಹಾಗೆ ನನ್ನ ಶರೀರದಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಬಂದಿದ ತಕ್ಷಣ ನೋಡಿ, ಒಳಗಡೆ ಇರತಕ್ಕಂಥ ಸಿಸ್ಟಮ್ಸ್ ನಾನು ಹೇಳಿದ್ನಲ್ಲ, ಒಂದಕ್ಕೊಂದು ಜಗಳ ಮಾಡಂಗಿಲ್ಲ. ಎಲ್ಲ ಪಕ್ಕಪಕ್ಕದಲ್ಲಿ ಅದಾವೆ, ಎಲ್ಲ ಪ್ಯಾಕ್ಡ್, ಫುಲ್ಲಿ ಪ್ಯಾಕ್ಡ್, ಒಂದಕ್ಕೊಂದು ಕೆಲಸ. ಅದಕ್ಕೆ ಉಸಿರಾಟ ಆಡ್ಬೇಕಂತ ಗಾಳಿಯ ವ್ಯವಸಾಯ ಇತ್ತು ಅಂತ ಹೇಳ್ತಾರೆ, ಗಾಳಿ ಆಡುತ್ತೆ. ಒಳಗಡೆ ಆಹಾರ ಹೋದಾಗ ಇಲ್ಲೂ ಕೂಡ ವಿಂಡ್ ಪೈಪ್, ಫುಡ್ ಪೈಪ್ ಅಂತಿದೆ. ವಿಂಡ್ ಪೈಪ್ಗೆ, ಫುಡ್ ಪೈಪ್ಗೆ ಬೇರೆ ಬೇರೆ ಅದಕ್ಕೊಂದು ಮುಚ್ಚಲ ಇರ್ತದೆ. ಉಸಿರಾಟ ಕಡೆ ತಗೊಳುತ್ತೆ, ಊಟ ಹೋಗೋ ಕಡೆ ಮುಚ್ಚುತ್ತೆ. ಈ ರೀತಿ ಇರತಕ್ಕಂಥದ್ದು ಒಳಗಡೆ ಸಿಸ್ಟಮ್ಸು ಎಷ್ಟು ಚಲನಾತ್ಮಕವಾಗಿ ತನ್ನ ಕ್ರಿಯೆಗಳನ್ನು ಮಾಡ್ತಿದಾವ ಇಲ್ವೋ? ಮನೆಯಲ್ಲಿ ಅಥವಾ ಇಲ್ಲಿ ಪ್ರಸಾದ ಮಾಡಿದ್ರಿ, ಒಳಗಡೆ ಜೀರ್ಣ ಕ್ರಿಯೆ ನಡೀತಾ ಇದೆಯಾ, ಚಲನೆ ಮಾಡ್ತಾ ಇದೆಯಾ, ಆಚಾರ ಮಾಡ್ತಾ ಇದೆಯಾ? ನಾವೇನ್ ಮಾಡ್ತಾ ಇದ್ವಿ? ಎಲ್ಲವನ್ನೂ ಈ ಸೃಷ್ಟಿಯನ್ನು ಕೂಡ ಅರ್ಥೈಸಿಕೊಳ್ಳತಕ್ಕಂಥ ಶಕ್ತಿ ಈ ಮಾನವನಲ್ಲಿ ಇದ್ದು ಕೂಡ ಏನ್ ಮಾಡ್ತಾನೆ ಬದ್ಮಾಶ್, ಬೇಕಾದ್ರೂ ಹೋಗ್ತಾನೆ. ಹೋಗಿ ಇವತ್ತಲ್ಲ ನಾಳೆ ಮಾಡೋದಾಯ್ತು ಅಂತ ಹೇಳಿ, ಹೌದಾ? ಹಾಗೆ ಸರಿಯಾಗಿ ಯಾವುದೇ ಕಾರ್ಯವನ್ನು ಕೂಡ ನಾವು ಮಾಡ್ಬೇಕಂತ ಹೇಳಿದ್ರೆ ಸರಿಯಾಗಿ ಅರ್ಥೈಸ್ಕೊಂಡು, ಬಹಿರಂಗದಲ್ಲಿ ಪ್ರಕೃತಿಯಲ್ಲಿ ನಡೀತಕ್ಕಂಥ ಕ್ರಿಯೆ ನನ್ನಲ್ಲೂ ಕೂಡ ನಡೀತಾ ಇದೆ. ಚಲನೆ ಇದೆಯಾ ಇಲ್ವಾ? ಸುಮ್ಮನೆ ನಿದ್ದೆ ಬರ್ತಾ ಇದೆ. ಯಾವನ ಇದಾವ ಅಲ್ಲಿ? ಇಲ್ಲ, ನಡೀತಿದೆ, ಹೌದಾ? ಪ್ರಕೃತಿಯಲ್ಲಿ ನಡೀತಾ ಇದೆಯಾ? ಬೆಳಿಗ್ಗೆ ಬಿಸಿಲು ಬಂತು, ಒಂದು ಹೂ ಅಲ್ಲತ್ತು, ಈಗ ಮಧ್ಯದಲ್ಲಿ ಬಂತು ಜಾಸ್ತಿ ಬಿಸಿಲು, ನಂತರದಲ್ಲಿ ಸೂರ್ಯ ಮುಳುಗ್ತಾನೆ. ಇದೆಲ್ಲ ತಾನೇ ನಡೆಯುತ್ತಲ್ಲ, ಯಾರನ್ನ ಅಲಾರಾಮ್ ಕೊಡ್ತಾರ? ಯಾರು ಕೊಡಲ್ಲ, ತಾನೇ. ಇದು ಸೃಷ್ಟಿಯಲ್ಲಿ ನಡೀತಕ್ಕಂಥ ಕ್ರಿಯೆ. ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪದಾರ್ಥದಿಂದ ಆಗಿರ್ತಕ್ಕಂಥ ಈ ಶರೀರದಲ್ಲಿ ಕೂಡ ಅದೇ ಕ್ರಿಯೆ ನಡೀತಾ ಇದೆ. ಚಲನೆ ಇದೆಯಾ ಇಲ್ವಾ? ನಾವು ಆಚಾರ ಮಾಡ್ಬೇಕಾ ಬೇಡವಾ? ಮಾಡಬೇಕು, ಹೌದು. ಹೀಗೆ ಪಂಚಮಹಾಭೂತಗಳು ಇದೆಲ್ಲ ಮಾಡ್ತಿರ್ಬೇಕಾದ್ರೆ ನಾನೇಕೆ ಮಾಡಬಾರದು ಅನ್ನೋದನ್ನೆಲ್ಲ ಹೇಳ್ತಾರೆ. ಮಧುರ ಗುಣವನ್ನು ಇರುವೆ ಬಲ್ಲದು, ಬೇಳೆಯ ಗುಣವ ಕೋಡೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನಿ ಬಡವನರಿಯದಿದ್ದರೆ ಈ ಕಾಲಿ ಹೋಗಿ ಕರೆದಂತೆ ಹೇಳ್ತಾರೆ. ನೋಡು, ಕಾಕಃ ಆಹ್ವಯತಿ ಕಾಕಾನ್ ಯಾಚಕೋ ನದಿ ಯಾಚಕಃ. ಕಾಕಃ ಯಾಚಕೋ ಮಧ್ಯೆ ವರಂ ಕಾಕೌನ ಯಾಚಕಃ. ಕಾಗೆ ಒಂದುಗಳನ್ನು ಕಂಡ್ರೆ, ಕಾಗೆ ಒಂದುಗಳ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ, ಕೋಡೆ ಒಂದು ಕುಟುಕ ಕಂಡರೆ ಕರೆಯದೆ ತನ್ನ ಒಡಗವನ್ನೆಲ್ಲವ. ಏನ್ ಮಾಡುತ್ತೆ? ಕಾ 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 ಅಂತ ಹೇಳುತ್ತೆ. ಎಲ್ಲ ಬರುತ್ತೆ, ಏನ್ ಮಾಡುತ್ತದೋ ಅಲ್ಲಿ ತಗೊಂಡು ಎಲ್ಲದಕ್ಕೂ ಹಂಚ್ಕೊಂಡು ಸಿಗುತ್ತೆ. ಅದಕ್ಕೆ ಒಂದು ಸಣ್ಣ ಕಥೆ, ಸಮಯ ನಂಗೆ 3/4 ಗಂಟೆ ಬರ್ತಿದ್ದಾರೆ, ಸಮಯ ಕೊಡ್ಬೇಕು, ಆಯ್ತಾ? ಗೊತ್ತಿಲ್ಲ ಏನೇನು ಹೋಗುತ್ತೆ ಅಂತ ಪೂರ್ತಿ ಹೇಳ್ಬೇಕಂದ್ರಪ್ಪ. ಅಂದ್ರೆ ಎಲ್ಲ ಸಮದಲ್ಲಿ ಸಣ್ಣ ಹೇಳ್ಬಿಟ್ಟಂದ್ರೆ ಅಷ್ಟೇ ಮುಗಿಸ್ಕೊಡೋಣ, ಆಯ್ತಾ? ಅಲ್ಲಿ ಏನಾಯ್ತಂದ್ರೆ, ಒಂದು ಕೋಳಿ ಮೊಟ್ಟೆ ಇಟ್ಟಿಲ್ಲ, ಕಾಗೆ ಮರದ ಮೇಲೆ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿತ್ತಂತೆ. ಅದನ್ನೇನ್ ಮಾಡ್ತದ್ದು, ಕಾವು ಕೊಡುತ್ತೆ, ಒಂದು ಸಣ್ಣ ಮರಿ ಆಯ್ತು. ಮರಿ ನಮ್ಮ ಮಕ್ಕಳಿಗೆ ಸ್ವಲ್ಪ ನಡೀತು ಅಂತ ಹೇಳಿದ್ರೆ ಏನೋ ಖುಷಿ ನಮ್ಗೆ ಅಲ್ವಾ? ಹಾಗೆ ಆ ಕಾಗೆ ಮರಿಗೆ ರೆಕ್ಕೆ ಬಂತಂದ್ರೆ ಹಾರ್ಕೋತ್ ಹೋಯ್ತಂತೆ. ಆ ರೆಂಬೆ ಹೋಗೋದು, ಈ ರೆಂಬೆ ಬರೋದು, ಅಮ್ಮನ ಹತ್ರ ಹೋಗೋದು, ರೆಂಬೆ ಮೇಲೆ ಬರೋದು, ಹಿಂಗೆ ಮಾಡ್ತಾ ಇರ್ತಂತೆ. ಮಾಡ್ತಿರ್ಬೇಕಾದ್ರೆ ಅದು ದೊಡ್ಡ ಮರ, ಹಿಂಗೆ ವಸಂತ ಕಾಲ ಬರ್ತಿರ್ಬೇಕಾದ್ರೆ ಏನಾಯ್ತಂತೆ, ಬೇರೆ ಬೇರೆ ಪಕ್ಷಿಗಳು, ಗಿಳಿ ಬಂತಂತೆ, ಪಾರಿವಾಳ ಬಂತು, ಕೋಗಿಲ ಬಂತು, ಎಲ್ಲ ಬಂತು. ಈ ಕಾಗೆ ನೋಡ್ದು, ಬಣ್ಣ ಹಿಂಗೆ ಹಂಗಿದೆಯಲ್ಲ, ನನಗೆ ಹಿಂಗಿದೆಯಲ್ಲ ಅಂತ ಯೋಚನೆ ಮಾಡ್ತು. ಆಮೇಲೆ ಬಂತು ಅಮ್ಮ ನೋಡು, ಆ ಪಕ್ಷಿ ಎಷ್ಟು ಚೆನ್ನಾಗಿದೆ, ಬಣ್ಣ ಬೇರೆ ಇದೆಯಲ್ಲ ಅಂತ. ಈ ಪಕ್ಷಿ ನೋಡು ಹೇಗಿದೆ, ಈ ಪಕ್ಷಿ. ಅದಕ್ಕೆ ಹೇಳ್ತದಕ್ಕೆ ಹೌದಪ್ಪ, ದೇವ್ರ ನಿಯಮ ಅದು, ತನ್ನ ಪಾಡಿಗೆ ತಾನು ಮಾಡಿದಾನೆ, ನಾನು ನೀನು ಯಾಕೆ ಯೋಚನೆ ಮಾಡ್ತೀಯ ಅಂದ್ರೆ, ಮತ್ತೆ ನಮ್ಗೆ ಆ ಬಣ್ಣ ಇಲ್ವಲ್ಲ, ನಾನು ಕಪ್ಪಿದಿಲ್ಲ. ಮಗು, ಬಣ್ಣ ಮುಖ್ಯ ಅಲ್ಲ, ಬದುಕು ಮುಖ್ಯ ಅಂತ ಹೇಳ್ತಾರೆ ನಮ್ಮನ್ನ ಶರಣರು. ದಾಸೋಹ ಪಕ್ಷಿ ಅಂತ ಹೇಳ್ತಾರೆ ನಮ್ಮನ್ನ. ಒಂದಗಲ ಕಂಡ್ರೆ ನಾವು ಹಂಚ್ಕೊಂಡು ತಿಂತೀವಿ, ಅದಕ್ಕೆ ನಾವು ದಾಸೋಹ ಪಕ್ಷಿ. ಅದನ್ನು ತಿಳ್ಕೊಳ್ಳಪ್ಪ ನೀನು, ಈ ಥರ ಎಲ್ಲ ಮಾಡಬೇಡ ಅಂತ ಹೇಳ್ತಾರೆ. ಮಧುರ ಗುಣವನ್ನ
ಕೊಡುತ್ತೆ. ನಾವು ಯಾವಾಗಲೂ ಕ್ರಿಯಾ ನೋಡಿ, ನಾನೀಗ ಉದಾಹರಣೆ ಹೇಳಿದೆ, ನನ್ನ ಒಳಗಡೆ ನಾನು ಏನಾದರೂ ತಿಂದರೆ ಕ್ರಿಯೆ ನಡೀತಾ ಇದೆ, ಹೊರಗಡೆನೂ ಕ್ರಿಯೆ ನಡೀತಾ ಇದೆ. ನಾನು ಎಲ್ಲವನ್ನೂ ಅರಿತಂತ ಒಂದು ಕ್ರಿಯಾತ್ಮಕವಾಗಿ ನಡೀಬೇಕಾ ಬೇಡವಾ? ಹೌದಾ? ಅದನ್ನ ನಾವು ಅರ್ಥೈಸ್ಕೊಳ್ಬೇಕು. ಇದಕ್ಕೆ ಸದಾಚಾರ, ಕಾಯಕ, ದಾಸೋಹ ಎಲ್ಲವನ್ನು ಸೇರಿಸಿರ್ತಕ್ಕಂಥದ್ದು. ಹೀಗೆ ಈ ಸದಾಚಾರ ಏನ್ ಮಾಡುತ್ತಂದ್ರೆ ಪರಾವಲಂಬಿ ಆಗೋದನ್ನ, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗೋದನ್ನ ಕಲಿಸುತ್ತೆ. ನಾವು ಕೆಲಸವನ್ನ ಏನಾದ್ರೂ ಆಗಿರ್ಬೋದು, ಕೆಲಸದಲ್ಲಿ ಏರುಪೇರು ಇರಬಾರ್ದು. ಅಂದ್ರೆ ಇವ್ರ ಮೇಲು ಕೀಳು ಅನ್ನೋ ಭಾವ ನಮ್ಮಲ್ಲಿ ಬರಬಾರ್ದು. ಅದಕ್ಕೆ ಹೇಳ್ತಾರೆ ಅಲ್ಲಿ, ಕಾಲು ಕರಯಿಸುವ ಆಜ ಕರಯಿಸುವ ಬಲುಮೆ ಬರಲೈ ಹೋಳಿಗ ಒಬ್ಬರಿಗೆ ಬೇಕಾದಷ್ಟೇ ತಪ್ಪ ಮಾಡ್ಲಿಕ್ಕೆ ನೆನ್ನೆ ನಾಳೆಯಿಂದ ಹೋಗ್ಬೇಡ, ಡೂ ಇಟ್ ಟುಡೇ, ಇವತ್ತೇ ಮಾಡು ನಿಮ್ಗೆ ಫಲ ಸಿಗುತ್ತೆ ಅನ್ನೋ ಭಾವನೆ ಕೂಡ ಅಲ್ಲಿ ಹೇಳ್ತಾರೆ. ಸ್ವತಂತ್ರವಾಗಿ ದುಡಿಯತಕ್ಕಂತ ಒಂದು ಆಚಾರವನ್ನು ನಮ್ಮ ಶರಣರು ನಮ್ಗೆ ಹೇಳ್ಕೊಟ್ರು. ಸುಮ್ಮನೆ ಕುತ್ಕೋಬೇಡ, ಏನಾದ್ರೂ ಕೆಲಸ ಮಾಡು, ಏನಾದ್ರೂ ಸಿಗುತ್ತೆ ನಿಮಗೆ. ಎಲ್ಲ ಒಂದು ಸ್ವಲ್ಪ ಕೆಲಸ ಮಾಡೋದು, ಯಾರಾದ್ರೂ ಒಂದು ರೊಟ್ಟಿ ಕೊಡೋದಿಲ್ವಾ? ಹೊಟ್ಟೆ ಕೊಡ್ತಾರೆ, ಮಾಡು ಅನ್ನೋ ಭಾವನೆ ಕೂಡ ಕಾಯಕ ಮತ್ತೆ ದಾಸೋಹವನ್ನು ಕೊಟ್ಟರು. ಅಲ್ಲಿ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆ. ಅಂದ್ರೆ ಕಾಯಕ ಅಂದ್ರೆ ಅಷ್ಟು ಶ್ರದ್ಧೆಯಿಂದ ನಾವು ಮಾಡ್ಬೇಕಂತ. ಏನೇ ಕಾರಣ ಬೇರೆ ಕೂಡ ನಮ್ಮ ಡಿಸ್ಟರ್ಬ್ ಮಾಡೋದು ಕೂಡ ನಾವಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಭಾವನೆ ಕೂಡ ಅಲ್ಲಿ ಹೇಳಿದ್ರು. ಲಿಂಗವಂತ ಭಕ್ತ ಕಾಯಕದಲ್ಲಿ ನಿರತನಾದರೆ ಜಂಗಮನ ಮುಂದೆ, ಜಂಗಮ ಅಂತ ಹೇಳಿದ್ರೆ ವೇಷಧಾರಿ ಇರ್ಬೋದು ಅಥವಾ ಯಾವುದೋ ಒಂದು ಮಹಾತ್ಮ, ನಮ್ಮ ಈ ಗುಂಪಿನಲ್ಲಿ ಯಾವ ಒಳ್ಳೆತನ, ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡವ್ರು ಇಲ್ವಾ? ನಮ್ಮ ಜೀವನಕ್ಕೆ ಪೂರಕವಾಗಿ ನಮಗೆ ಸಹಾಯ ಮಾಡಿದಂಥವ್ರು ಇಲ್ವಾ? ಅವ್ರು ನೋಡಿದ್ರೆ ಏನೋ ಶರಣ ಮಾಡ್ಕೊಳ್ತೀವಿ, ಏನೋ ಒಂದು ಒಳ್ಳೆ ಮನೋಭಾವನೆ, ಅಂಥವ್ರಿಗೆ ನಾವು ಅದನ್ನು ಕೂಡ ಮಡಿಬೇಕಂತ ಹೇಳ್ತಾರೆ. ಹೀಗೆ ದಾಸೋಹ, ಗಳಿಕೆ, ಬಳಿಕೆ, ಉಳಿಕೆ ಇದನ್ನೆಲ್ಲ ಕೂಡ ನಾವು ಮಾಡ್ಬೇಕನ್ನೋದು ಕೂಡ ಅದನ್ನ ನಮಗೆ ಈ ಸದಾಚಾರದಲ್ಲಿ ಹೇಳ್ತಾರೆ. ಆರಂಭ ಮಾಡುವೆ ಗುರು ಪೂಜೆಗೆಂದು ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು ಪರಸೇವೆ ಮಾಡುವೆ ನಯ್ಯ ಜಂಗಮದಾಸೋಹಕ್ಕೆಂದು ಆರಂಭ ಮಾಡುವೆ. ನಾನಾವ ಕರ್ಮಗಳ ಮಾಡಿದಳೆಯೋ ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು. ನಿಮ್ಮ ಸೊಮ್ಮ ನಿಮಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮದೇವ. ನೀವು ಕೊಟ್ಟಿದ್ದಪ್ಪ, ನಾವೇನು ತಂದಿಲ್ಲ. ಯಾರಾದರೂ ಲಿಂಗದೊಳಗಾದ್ರೆ ನಾವು ಹೋದ್ ಎಲ್ಲರೂ ವೈರಾಗ್ಯದ ಮಾತು, ಅಯ್ಯೋ ಅವ್ರು ಮುಂದೋದ್ರು ಬಿಡ್ರಿ, ನಾವು ಹಿಂದೋಗ್ತೀವಿ, ಅವ್ರೇನು ಹೊತ್ಕೊಂಡು ಹೋದ್ರ. ಹಾಗೆ ನಾವೇನು ಹೊತ್ತು ತಂದಿಲ್ಲ, ಹೋಗ್ಬೇಕಾದ್ರೆ ಹೊತ್ತು ತಗೊಂಡು ಹೋಗಲ್ಲ. ಇರಬೇಕಾದ್ರೆ ಜೀವನದಲ್ಲಿ ಕೊಡುಕೊಳ್ಳತಕ್ಕಂಥ ಕ್ರಿಯೆಯನ್ನ ನಾವು ಮಾಡಬೇಕು. ಇನ್ನ ಮೂರನೇದು ಸದಾಚಾರ ಗೊತ್ತಾಯ್ತಾ? ಕಾಯಕ ದಾಸೋಹ, ಗಳಿಕೆ, ಬಳಕೆ, ಉಳಿಕೆ. ಎಸ್, ಮುಂದಕ್ಕೆ ಹೋಗ್ಲಾ? ಸರಿ. ಮಾತಾಡಿದ್ರೆ ಮೌನಂ ಸಮ್ಮತಿ ಸೂಚಕ. ಸದಾಚಾರ ತತ್ವದ ವಿಕಾಸವೇ ಶಿವಾಚಾರ. ಶಿವಾಚಾರ ಅಂದ್ರೆ ಏನು ಅಂದ್ರೆ ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವನ್ನು ಅರಸದೆ ಅವರೊಪ್ಪುದ ಹೋಗುತ್ತದೆ ಶಿವಾಚಾರ. ಅಸ್ಪೃಶ್ಯತ ಮನೋಭಾವ, ಅಸ್ಪೃಶ್ಯತೆ ಅಂದ್ರೆ ಅವರು ಮೇಲು ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ. ಒಪ್ಕೋತೀರಾ? ನಾವೆಲ್ಲರೂ ಒಂದೇ. ನಾವು ಗಳಿಸಿ ವಿದ್ಯೆಯನ್ನು ಪಡ್ಕೊಂಡು ನಾವು ಅರ್ಜಿರ್ತಕ್ಕಂಥ ದುಡ್ಡು ಎಷ್ಟೋ ಇರ್ಬೋದು ಗೊತ್ತಿಲ್ಲ, ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ. ಅವರು ಕೆಲವು ಅರ್ಹತೆ ಇದ್ದವರು ಬೇರೆ ಬೇರೆ ಕೆಲಸ ಮಾಡ್ತಾರೆ, ಅದು ಕೀಳಂತ ಅನ್ಬಾರ್ದು ನಾವು, ಹೌದಾ? ಅದಕ್ಕೆ ಹೇಳ್ತಾರೆ ಅಸ್ಪೃಶ್ಯತ ಮನೋಭಾವ. ಯಾವ ಗುರು ಮಾರ್ಗಾಚಾರ್ಯದಿಂದ ಕೊಟ್ಟು ಶಿವಲಾಂಛನ ದಾರಿಗಳು, ನೀವೆಲ್ಲರೂ ಜಂಗಮ ಸ್ವರೂಪರೇ. ಜಂಗಮ ಸ್ವರೂಪವಾಗಿ ಈ ತೊದಲು ನುಡಿಯನ್ನು ಕೇಳತಕ್ಕಂಥ ಸಾಕ್ಷಾತ್ ಪರಮ ಸ್ವರೂಪರೇ ನೀವೆಲ್ಲರೂ ಕೂಡ. ಅದಕ್ಕೆ ಹೇಳ್ತಾರೆ ಹೀಗೆ ಎಲ್ಲರೂ ಕೂಡ ಅಂದ್ರೆ ಲಿಂಗ ಧಾರಣೆ ಮಾಡೋರೆಲ್ಲ ಕೂಡ ಸಂಗಮನಾಥ ಅಂತ ಬಸವಣ್ಣವರು ಏನು ಹೇಳಿದ್ರಲ್ಲ, ಹಾಗೆ ಎಲ್ಲ ಲಿಂಗಧಾರಿಗಳೆಲ್ಲರೂ ಕೂಡ ಜಂಗಮ ಸ್ವರೂಪಿಗಳೇ. ಅರ್ಥ ಪ್ರಾಣ ಅಭಿಮಾನವನ್ನ ಶಿವಾಚಾರ ಅಂದ್ರೆ ಸಾಮಾಜಿಕವಾಗಿ ಒಕ್ಕಟ್ಟು ಮಾಡೋದನ್ನ ಕಲಿಸಿರ್ತದ್ದು, ಸಾಮಾಜಿಕವಾಗಿ ಒಂದಾಗಿರ್ತಕ್ಕಂಥ. ಈಗ ನೋಡ್ರಿ, ಇಲ್ಲಿ ನಿಮಗೆ ಜ್ಞಾನಕ್ರಿಯೆ ಹೇಳ್ತೀನಿ. ಈ ನಮ್ಮ ಸೋಲಾಪುರದಲ್ಲಿ ಒಂದು ಕಮ್ಮಟ ಮಾಡಬೇಕಂತ ನಿಮ್ಮ ತಲೆಯಲ್ಲಿ ಬಂತು, ಜ್ಞಾನ ಬಂತು, ಭಾವಕ್ಕೆ ಬಂತು, ಹೌದಾ? ಭಾವಕ್ಕೆ ಬಂದಾಗ ಅಲ್ಲಿಂದ ಬಂದರು ಷಡಕ್ಷರಪ್ಪವರು, ಅವರೆಲ್ಲರೂ ಬಂದರು. ಒಬ್ಬರ ಜೊತೆ ಚಿಂತನೆ ಮಾಡ್ಬೋದಾ ಬೇಡವಾ? 2-3 ದಿವಸ ಚಿಂತನೆ ನಡೆದಿರ್ಬೋದು, ಸುಮ್ಮನೆ ನಾನು ಹೇಳ್ತಾ ಇದ್ದೇನೆ, ನಡೀತು, ಹೌದಾ? ಇದನ್ನು ಮಾಡೋಣ, ಅದನ್ನು ಮಾಡೋಣ. ಎಸ್,
ಅದಷ್ಟಾಯ್ತು, ಜ್ಞಾನ ಆಯಿತು, ಮಾಡ್ಬೇಕಂತ ಪಕ್ಕ ಆಯಿತು. ಸುಮ್ಮನೆ ಕೂತ್ಕೊಂಡ್ರ ನೀವು? ಇಲ್ಲ. ಏನು ಮಾಡಿದ್ರಿ? ಗ್ರೂಪ್ಗಳಲ್ಲಿ ಸಂಧೆ ಎಲ್ಲನೇನು ಗುಂಪುಗಳನ್ನು ಮಾಡಿದ್ರಿ. ನೀವು ಈ ಕೆಲಸ ಮಾಡಿರಿ, ನೀವು ಈ ಕೆಲಸ ಮಾಡಿ. ಈಗಾಗಲೇ ಸುಮಾರು 2-2.5 ತಿಂಗಳಿಂದ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಹೌದಾ? ಯಾಕೆ? ಈ ಒಂದು ಸಂದರ್ಭಕ್ಕೆ, ಈ ಒಂದು ಸಮಾವೇಶದಲ್ಲಿ ನಿಮಗೆ ಸಿಗತಕ್ಕಂಥ ಆನಂದವನ್ನು ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಅನುಭವಿಸಲಿಕ್ಕೆ. ಹೌದು ತಾನೇ? ಎಷ್ಟು ದಿವಸ ಊಟದ ಸಮಯಕ್ಕೆ ಊಟ ಮಾಡಿಲ್ಲ, ನಿದ್ದೆ ಮಾಡೋ ಸಮಯಕ್ಕೆ ನಿದ್ದೆ ಮಾಡಿಲ್ಲ, ಬೇಕಾದಷ್ಟು ಕೆಲಸಗಳಲ್ಲಿ ನಿಮ್ಮಲ್ಲಿ ಯಾರ್ಯಾರು ಒಂದಾಗಿದ್ದೀರೋ ಎಲ್ಲರೂ ಒಂದಾಗಿದ್ದೀರಿ. ಕೆಲವೊಬ್ಬರಿಗೆ ಗಡಿಸು ಮಾತಾಡಿದ್ರಿ, ಕೆಲವೊಬ್ಬರಿಗೆ ಬೇಡ ಕ್ಷಮಾಪಣೆಯನ್ನು ಕೇಳಿದ್ರಿ. ಈಗೆಲ್ಲ ಮಾಡಿ ಈ ದಿನಕ್ಕಾಗಿ ಕಾದು ಎಲ್ಲರೂ ಕೂಡ ಒಗ್ಗೂಟಾಗಿ ಮಾಡಿ ಈ ದಿವಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಯಿತು. ಇದೇನಿದು ಶಿವಾಚಾರ, ಸಮಾಜವನ್ನು ಒಂದುಗೂಡಿಸತಕ್ಕಂಥ ಕ್ರಿಯೆ ನೀವೆಲ್ಲರೂ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಈಗ ನೋಡಿ, ಅದು ಮಹಾವೀರ ಇರ್ಬೋದು, ಬುದ್ಧ ಇರ್ಬೋದು, ಅವರೆಲ್ಲ ಬಂದರು ಒಂದೊಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಬಸವಣ್ಣವರು ಬಂತು ಕೆಳಸ್ತರದಿಂದ ತಗೊಂಡು ನೀವೆಲ್ಲರೂ ಪರಮಾತ್ಮನ ಸ್ವರೂಪರೇ ಅಂತ ಹೇಳಿ ಅಲ್ಲಿ ಏನೊಂದು ಸಂಘಟನೆ, ಒಂದು ನಾವು ಹೊಸ ವಿಚಾರವನ್ನು ಮಾಡಿದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ವಿಚಾರ ಹೊಡಿತಾ ಇದೆ. ಹೌದಾ? ಹೊಡಿತಾ ಇದೆಯಾ? ಹೌದು. ತತ್ವ, ಬಸವ ತತ್ವ ಈ ರೀತಿ ಇದೆಯಾ? ನಮಗೆ ಗೊತ್ತಿರಲಿಲ್ವಲ್ಲ. ಕೆಲವೊಬ್ಬರಿಗೆ ಪ್ರಶ್ನೆ ಆಗ್ಬೋದು. ವಚನಗಳನ್ನು ಓದಿದವ್ರಿಗೆ ಹೌದು ಇದೆಲ್ಲ ಇದೆ, ನಾವು ಪಾಲಿಸ್ಬೇಕನ್ನೋ ಭಾವ. ಇನ್ನು ಬೇರೆ ಕಡೆ ಹೋಗ್ತಿರೋರಿಗೆ ಇದು ಹೇಗಿದೆಯಲ್ಲ, ನಾನು ಮಾಡೋದು ಹೇಗೆ ಅನ್ನೋ ಭಾವ. ಎಲ್ಲರಿಗೂ ಒಂದೊಂದು ಭಾವದಲ್ಲಿ ನಮ್ಮೆಲ್ಲರಿಗೂ ಬರ್ತಿದೆ, ಇಲ್ಲ ಗೊತ್ತಿಲ್ಲ, ಒಟ್ಟಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಹೇಳ್ತಾರೆ ಶಿವಾಚಾರ ಸಾಮಾಜಿಕ ಸ್ವಾತಂತ್ರ್ಯತೆಯನ್ನ, ಸಹೋದರತ್ವ ಭಾವವನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಎಲ್ಲವನ್ನು ನಮಗೆ ಕರುಣಿಸುತ್ತೆ. ಈ ಒಂದು ಶಿವಾಚಾರದಿಂದ ಆಧಾರ ಸ್ತಂಭವಾಗಿ ಗುರುವಿನ ಮಾರ್ಗದರ್ಶನದಂತೆ ನಡೆದು ಎಲ್ಲರೂ ಕೂಡ ನೀವೆಲ್ಲ ಜೋಡಿಸಲಿಕ್ಕೆ ನಾವಿಲ್ಲಿ ಕುಂತೀವಿ. ಇದ್ರ ನಾವೇ ಪಡ್ತಿದ್ವಿ. ಹೌದಲ್ಲ? ನೀವೆಲ್ಲ ಕಷ್ಟಪಟ್ಟು ಈ ದಿನಕ್ಕಾಗಿ ಕಾದು ಹಗಲು ರಾತ್ರಿ ದುಡಿದು ಎಲ್ಲ ನಿಮ್ಮ ದೈನಂದಿನ ಕೆಲಸಗಳನ್ನು ಬದಿಗೊಟ್ಟು ಎಲ್ಲವನ್ನು ಕೂಡ ಇಲ್ಲೆಲ್ಲ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಏನೋ ಒಂದು ಸಂಘಟನೆ ಆಯಿತು. ಎಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ, ಆ ದೇಶದಿಂದ ಅಂದ್ರೆ ಆ ರಾಜ್ಯದಿಂದ ಇಲ್ಲ, ಕರ್ನಾಟಕ ರಾಜ್ಯದಿಂದ ನಾವು ಮಹಾರಾಷ್ಟ್ರ ರಾಜ್ಯಕ್ಕೆ ನಾವು ಬಂದೀವಿ. ಇಲ್ಲೆಲ್ಲ ಒಟ್ಟಿಗೆ ಸೇರಿದ್ವಿ. ಕೆಲವು ಭಾಷೆ ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಸಾಕಷ್ಟು ಜನ ಕನ್ನಡ ಬರುತ್ತೆ ಅಂತ ಅನಿಸುತ್ತೆ. ಹಾಗೆ ಎಲ್ಲರೂ ಕೂಡ ಅರ್ಥೈಸ್ಕೊಳ್ತೀವಿ. ಅದಕ್ಕೆ ವಿಶೇಷವಾಗಿ ಸಂವಾದ ರೂಪದಲ್ಲಿ ಇದರ ಮೂಲ ಜಿಸ್ಟನ್ನು ಕೂಡ ಬರೀತಾ ಇದ್ದಾರೆ. ನಮಗೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ಹೀಗೆ ನಾವು ಯಾರು ಕೂಡ ಒಳಭೇದವನ್ನು ಮಾಡಬಾರ್ದು. ಒಬ್ರು ಜಾಸ್ತಿ, ಒಬ್ರು ನೋಡ್ರಿ, ನೀವು ವಿದ್ಯಾರ್ಥಿ ಪಡ್ಕೊಂಡಿದ್ದೀರಾ, ಅದಕ್ಕೆ ತಕ್ಕಂಗೆ ಒಡವೆ ವಸ್ತ್ರ ತಗೊಂಡಿರ್ಬೋದು, ಆಸ್ತಿ ಮಾಡ್ಕೊಂಡಿರ್ಬೋದು, ಅಧಿಕಾರ ತಗೊಂಡಿರ್ಬೋದು. ಆದರೆ ಆ ಮನುಷ್ಯ ಪರಮಾತ್ಮನ ಸ್ವರೂಪದಲ್ಲಿ ಅವ್ನು ಮಾನವಾದನ ಇಲ್ವೋ, ಕೈ ಕಾಲಿದೆಯೋ ಇಲ್ವೋ, ಅದನ್ನು ನಾವು ಸಮಾನತೆಯನ್ನು ಮಾಡಬೇಕು. ಶ್ರೀ ಗುರುವಿನ ಆದೇಶವನ್ನು ನಾವು ಪಾಲಿಸಬೇಕು. ವೃತ್ತಿಯಿಂದ ಕೀಳರಿಮೆ ನಾವು ಮಾಡಬಾರದು. ಸತ್ಯಶುದ್ಧ ಕಾಯಕವನ್ನು ಆಚರಿಸೋದೇ ಶಿವಾಚಾರ. ಸಮದರ್ಶಿಯಾಗಿ, ಸಮಸುಖಿಯಾಗಿ, ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅಂದ್ರೆ ನಾವೇ ಭೇದ ಭಾವ ಮಾಡಬೇಕು. ಆಯ್ತಪ್ಪ, ನೀನು ಇಷ್ಟ ಬಂದಂಗೆ ಮಾಡು ಹೇಳ್ತಾರೆ. 4 ಶ್ರೇಣಿ ರೂಪದಲ್ಲಿ ಹೇಳ್ತಾರಲ್ಲ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತ ಹೇಳ್ತಾರಲ್ಲ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡವನು, ವೈಶ್ಯ ಅಂತ ಹೇಳಿದ್ರೆ ವ್ಯವಹಾರ ಮಾಡತಕ್ಕಂಥವನು, ಆಮೇಲೆ ತಿರ್ಗಾ ಇವನು ಕ್ಷತ್ರಿಯ ಅಂತ ಹೇಳಿದ್ರೆ ಬಂದದ್ದನ್ನ ಸರಿಯಾಗಿ ಎದುರಿಸಂತವನು, ಶೂದ್ರ ಅಂದ್ರೆ ಬಂದು ಕಾಲಿ ಬಿಡೋನು, ಕಾಲು ಶೂದ್ರ ಅಂತ ಹೇಳ್ತಾರೆ. ಎಲ್ಲರೂ ಏನ್ ಮಾಡ್ತಾರೆ? ಪಾದಕ್ಕಾನೆ ನಮಸ್ಕಾರ ಮಾಡ್ತಾರೆ, ಮಾಡಿದ್ದಲ್ಲಿಗೆ ಶೂದ್ರತನಕ್ಕೆ. ಅಂದ್ರೆ ಅರ್ಥದಲ್ಲಿ ಸುಮ್ಮನೆ ತಿಳ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ, ಬೇರೆ ಏನಲ್ಲ. ಹೀಗೆ ಸೃಷ್ಟಿ ಎಲ್ಲವೂ ಕೂಡ ಆ ಪರಮಾತ್ಮನ ದೇವಿ, ಆ ಪರಮಾತ್ಮ ಕೊಟ್ಟಿರತಕ್ಕಂಥ ಭಿಕ್ಷೆ. ಈಗ ಒಂದು ಸಂಸ್ಥೆ ಇದೆ, ಬ್ಯಾಲೆನ್ಸ್ ಶೀಟ್ ಮಾಡಿರ್ತೀವಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಇರುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಮಾಡಿರ್ತಾರೆ. ಬ್ಯಾಲೆನ್ಸ್ ಶೀಟ್ ನೋಡ್ಬಿಟ್ರೆ ಆ ಸಂಸ್ಥೆ ಪ್ರಾಫಿಟಲ್ಲಿ ಹೋಗ್ತಿದೆಯಾ ಲಾಸಲ್ಲಿ ಹೋಗ್ತಿದೆಯಾ ಗೊತ್ತಾಗುತ್ತೆ. ಹಾಗೆ ಅದೇನೋ ನಿಲ್ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಒಳ್ಳೆ ಸಮಸ್ಥಿತಿಯಲ್ಲಿ ನಡೀತಾ ಇದೆ ಕಂಪನಿ ಅಂತ ಲೆಕ್ಕ. ಅಲ್ಲಿ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಏನೋ ಲಾಸ್ ಆಗಿದೆ, ಏನೋ ದುರುಪಯೋಗ ಆಗಿದೆ ಅಂತ. ಹಾಗೆ ಪರಮಾತ್ಮನಿಂದ ನಾವೆಲ್ಲ ಬಂದಿರೋಂಥವ್ರು ಏನೂ ತಗೊಂಡು ಬಂದಿಲ್ಲ. ಪರಮಾತ್ಮನೇ ನಮಗೆ ಭಿಕ್ಷಾಗಿ ಕೊಟ್ಟಿರತಕ್ಕಂಥದ್ದು ಈ ಶರೀರ. ಕೇಳಿದ್ರೇನು ಸುಮ್ಮನೆ ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿಯನ್ನು ನನಗೆ ಸಲ್ಲಿಸು ಅಂತ ಹೇಳೋದು ಅಷ್ಟೇ, ಏನು ಕೇಳಿಲ್ಲ. ಪರಿಶುದ್ಧವಾಗಿರ್ತಕ್ಕಂಥ ನಾನು ಹೊರಗಿನ ಮನುಷ್ಯರೊಂದಿಗೆ ಮಾಡಿದೆ ಅಂತ ಅದು ಪ್ರೀತಿ ಆಗುತ್ತೆ, ಪರಮಾತ್ಮನೊಂದಿಗೆ ಮಾಡಿದ್ರೆ ಅದು ಭಕ್ತಿ ಆಗುತ್ತೆ. ಆ ಭಕ್ತಿಯನ್ನು ಚೆನ್ನಾಗದ ಇವತ್ತು ನನಗೆ ಎಚ್ಚರ ಮಾಡ್ದಲ್ಲಪ್ಪ, ನನಗೆ ಎಚ್ಚರ ಮಾಡ್ದಲ್ಲ, ಒಂದ್ಸರಿ ಇವತ್ತು ಎಚ್ಚರ ಮಾಡಿದೆ, ಇವತ್ತಿನ ಕೆಲಸ ಸುತ್ತರವಾಗಿ ನಡೀಲಿ, ಅದಕ್ಕೆ ಲಿಂಗ ಪೂಜೆ ಮಾಡ್ತೀನಿ ಅನ್ನೋ ಭಾವದಲ್ಲಿ ನಾವೆಲ್ಲ ಮಾಡ್ಬೇಕನ್ನೋ ಭಾವ ಇಷ್ಟೆಲ್ಲ. ಇದು ನಮ್ಮ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಇದ್ದವರೆಲ್ಲರೂ ಕೂಡ ಒಂದುಗೂಡಿಸಿದೆ ಈ ಕಮ್ಮಟ. ಹೌದು ತಾನೆ? ಅದುವೇ ಶಿವಾಚಾರ. ಶಿವಾಚಾರ ಎಲ್ಲರೂ ಶಿವ ಸ್ವರೂಪ ಅಂತ ತಿಳ್ಕೊಳ್ಳುವಂಥದ್ದು. ಅಲ್ಲಿ ದೇವಸಿದ್ಧ ಭಕ್ತ ಮನೆಗೆ ಬಂದಡೆ ಕಾಯಕವಾಗುವುದೆಂದು ಬೆಸಗಣ್ಣನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ ತಲೆದಂಡ ಕೂಡಲು ಬಂದರೆ ಹೌದ್ರಿ, ಅವ್ರಿಗೆ ಏನೋ ಅರ್ಹತೆ ಇರುತ್ತೋ ಅದ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಒಟ್ಟಲ್ಲಿ ಅವ್ರು ದಿವಸಕ್ಕೊಂದ್ಸರಿ ಅಮ್ಮನಾದ್ರು ತಗೋತಾರಲ್ಲ ಅಲ್ವಾ, ಅದಕ್ಕಾನ ಅರ್ಹತೆ ಇದೆಯಲ್ಲ ಅವ್ರಿಗೆ ಅಷ್ಟೇ. ನಾನು
ಆಫೀಸರ್ಗೆ ಅವನು ಪ್ಯೂನ್ ಇರ್ತಾನೆ, ಪ್ಯೂನು ಆಫೀಸರ್ ಬರ್ಲಿಕ್ಕಿಂತ ಮುಂಚೆ ಟೇಬಲ್ ಎಲ್ಲ ಸಾಫ್ ಮಾಡ್ತಾನೆ, ಎಲ್ಲ ಧೂಳೆಲ್ಲ ಹೊರಸು ನೀರೆಲ್ಲ ತಂದಿಟ್ಟು ರೆಡಿ ಮಾಡಿರ್ತಾನೆ. ಬಂದ ತಕ್ಷಣ ಸಾಯಂಕಾಲ ಆದ್ಮೇಲೆ ಮನೆಗೆ ಹೋಗ್ತಾನೆ. ಅವನು IAS ಆಫೀಸರ್ ಮನೇಲಿ ಕಾಫಿ ತಂದು ಕೊಡಂತಾನೆ. ಯಾಕೆ ದುಡಿತಾನಿಲ್ಲ. ಇಲ್ಲಿ ಅವನಿರ್ಬೋದು, ಅಲ್ಲಿ ಮನೆಯಲ್ಲಿ ಅವನು IAS ಆಫೀಸರೇ, ಅಲ್ಲಿ ಕೂಡ ಅದೇ ರೀತಿ ದರ್ಪದಿಂದ ಮಾಡ್ತಾನಲ್ಲ, ಸಂಭಾಳಿಸ್ತಾನೆ. ಹೀಗೆ ತನುವ ಕೊಟ್ಟು ಗುರುವನ್ನು ಉಳಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಉಳಿಸಬೇಕು, ಧನವ ಕೊಟ್ಟು ಜಂಗಮವನ್ನು ಉಳಿಸಬೇಕಂದ್ರೆ ತನುವ ಕೊಟ್ಟು ಅಂತಂದ್ರೆ ಸೇವೆ ಮಾಡೋದು ಅಂತಷ್ಟೇ. ಗುರು ಸೇವೆ ಮಾಡಬೇಕು. ಗುರು ಏನು ಕೇಳ್ತಾರೆ ಅದಕ್ಕಿಂತ ಮುಂಚೆನೆ ನನ್ನ ಸಮರ್ಪಣ ಮನೋಭಾವದಿಂದ ನಾನು ಸೇವೆ ಮಾಡಬೇಕು ಅಂತ ಹೇಳಿ. ಇನ್ನು ಶಿವಾಚಾರದ ಹಿಂದೆ ಕೇಳದಿರುವುದೇ ಗಣಾಚಾರ ಅಂತ ಹೇಳಿದ್ರು. ಏನಪ್ಪ ಅದು ಗಣಾಚಾರ ಅಂತ ಹೇಳಿದ್ರೆ, ಗಣಾಚಾರ ಏನಂದ್ರಿ? ಅದೇ ಹೇಳಿದ್ದೇನಲ್ಲ, ನಾನು ಹೇಳಿದ್ದೀನಿ. ಈಗ ನೋಡಿ, ನಾನು ವಿಭೂತಿ ಹಾಕೋತೀನಿ, ಇದನ್ನ ಏನು ರುದ್ರಾಕ್ಷಿ ಹಾಕೋತೀನಿ, ಹೌದಾ? ವಿಭೂತಿ ರುದ್ರಾಕ್ಷಿ ಹಾಕೋತೀನಿ. ಯಾರಾದರೂ ನಿಂತೇನೆ ನಾನು ಹಾಕೊಳತಕ್ಕಂಥ ವಿಚಾರ ಇರ್ಬೋದು, ನಾನು ತಿಳಿದಿರತಕ್ಕಂಥ ತತ್ವದ ಬಗ್ಗೆ ಯಾರಾದರೂ ಮಾತಾಡೋದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅದಲ್ಲ ಸತ್ಯ, ಇದು ಬಡಿಗೆ ತಗೊಂಡು ಮಾಡೋದಲ್ಲ, 47 ತಗೊಂಡು ಮಾಡೋಂತಾರೆ, AK-47 ಸುಮ್ಮನೆ ಶಾಂತ ರೂಪದಲ್ಲಿ ಅವರಿಗೆ ಯಾವ ರೀತಿ ತಿಳಿಸ್ಬೇಕು ಆ ರೀತಿಯಲ್ಲಿ ತಿಳಿಸಿ ನಾವು ಹೇಳಬೇಕು ಅನ್ನೋದನ್ನು ಕೂಡ ಶಿವಾಚಾರ ಅಂತ ಹೇಳಿದ್ರೆ ಗಣಾಚಾರ ಅಂದ್ರೆ ಅದೇ ಗಣಾಚಾರ ತಾನೆ. ಶಿವಾಚಾರದ ಹಿಂದೆ ಕೇಳದಿರುವುದೇ ಗಣಾಚಾರ. ಕೊಲ್ಲೆನೆಯ ಪ್ರಾಣಿಗಳ ಮೆಲ್ಲನೆಯ ಬಾಯಿಚ್ಛೆಗೆ ಒಲ್ಲೆನೆಯ ಪರಿಸ್ಥಿತಿ, ಈ ಭಾವಗಳೆಲ್ಲ ನಮ್ಮಲ್ಲಿ ಬರಬೇಕು. ಯಾವಾಗ ಸತ್ಯದ ನಿಲುವಿನಲ್ಲಿ ನಡೀತೇವೆ ಅದಕ್ಕೆ ತಕ್ಕಂಗೆ ನಾನು ಮಾಡಬೇಕು. ನಾನೆಂಬ ಅಹಂಕಾರ ಮನದಲ್ಲಿ ಬರಬಾರ್ದು. ಅದೇ ನನಗೆ ಸ್ತುತಿ ನಿಂದೆಗೆ ಬಂದರೆ ನಾನು ಅದಕ್ಕೆ ಒಳಗಾಗಬಾರ್ದು. ಯಾರೋ ನನ್ನ ಇವತ್ತು ಎತ್ತು ಕಟ್ತಾರೆ, ಯಾರೋ ಆಮೇಲೆ ನಾನು ಅವತ್ತಂಗೆ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅಂತ ನಿಂದೆ ಮಾಡ್ತಾರೆ, ಅದಕ್ಕೆಲ್ಲ ನಾವು ಕಿವಿಗೊಡಬಾರ್ದು ಅಂತ ಹೇಳ್ತಾರೆ. ಇನ್ನ ಇಲ್ಲಿ ಹೇಳ್ತಾರೆ ನೋಡಿ, ಒಂದೇ ಒಂದು ವಚನ ಎಷ್ಟು ಚೆನ್ನಾಗಿದೆ. ಬಸವಣ್ಣವರು ಹೇಳ್ತಾರೆ, ಇತ್ತ ಬಾರಯ್ಯ ಎಂದು ಭಕ್ತರೆಲ್ಲರೂ ಕೂರ್ತು ಹತ್ತಿರ ಕರೆಯುತ್ತಿರಲು ಮತ್ತೆ ಕೆಳಕ್ಕೆ ಸಾರ್ದು ಶರಣೆಂದು ಹಸ್ತ ಬಾಯನೆ ಮುಚ್ಚಿ ಕಿರಿದಾಗಿ ಭೃತ್ಯಾಚಾರದ ಮುರಿದು ವಿನಯ ತದ್ವಾಸನೆ ಉಳ್ಳೊಡೆ ಎತ್ತಿಕೊಳ್ಳನೆಯ ಕೂಡಲ ಸಂಗಮ ದೇವ ಪ್ರಮಥನ ಮುಂದೆ ಭೃತ್ಯಾಚಾರ ಶಿವನ ಆಯ್ತು. ಗಣಾಚಾರ ಇಷ್ಟು ಹೇಳ್ತಾರೆ. ನಂತರ ಭೃತ್ಯಾಚಾರ ಅಂದ್ರೆ ಏನು? ಎಲ್ಲಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋದೇ ಭೃತ್ಯಾಚಾರ. ಇತ್ತ ಬಾರೆ ಈಗ ನೋಡಿ ನಾವೆಲ್ಲ ಕೂತಿದ್ದೀವಲ್ವಾ, ಯಾರೋ ಬರ್ತಾರೆ ಅಂತ ಒಂದು ಸೀಟ್ ಕಾದಿಸಿರ್ತೀವಿ ತಿಳ್ಕೊಂಡು ಏನ್ ಮಾಡ್ತಾರೆ, ಇನ್ನೊಬ್ರು ಯಾರೋ ಬರ್ತಾರೆ, ಬಂದಾಗ ಅವ್ರು ಹೇಳ್ತೀವಿ ಈಗ ಅವ್ರಿಗೆ ಕಾಯಿಸಿದ್ವಾ ನೀವು ಕೂತ್ಕೊಳ್ಳೋಂಗಿಲ್ಲ, ಹೌದಾ? ಅವ್ರು ಲೇಟಾಗಿ ಬರ್ತಾರೆ, ನಾವು ಯಾರಿಗಾದ್ರು ಸೀಟ್ ಇಟ್ಕೊಂಡಿದ್ವಿ ಅವ್ರು ಲೇಟಾಗಿ ಬರ್ತಾರೆ. ಬಂದಾಗ ಆ ಕಡೆಯಿಂದೆಲ್ಲ ಬರ್ತಾರೆ, ಸಭೆ ನಡೀತಿರುತ್ತೆ, ಅಲ್ಲಿ ಬಂದಾಗ ಬಾಯಿ ಅಂತ ಕರೀತೀವಿ. ಅವ್ರು ಸುಮ್ಮನೆ ಬರ್ಬಾರ್ದು, ಸಮಾಮರ್ಯಾದೆ ಕಾಪಾಡಬೇಕಲ್ಲ ಹೇಳ್ತಾರೆ. ಇತ್ತ ಬಾಯ ಸಮಾಮರ್ಯಾದೆ, ಅದರಲ್ಲಿ ಕೂಡ ನನಗಿಂತ ಕಿರಿಯರಿಲ್ಲ, ನಾನೇನು ದೊಡ್ಡವರಲ್ಲ, ಯಾರು ಬಂದರೂ ಅಲ್ಲಿ ಕೂತ್ಕೊಳ್ಳಿ ಅನ್ನೋ ಭಾವವನ್ನು ಕೂಡ ಅಲ್ಲಿ ಹೇಳ್ತಾರೆ. ಇಲ್ಲಿ ಸ್ತುತಿನಿಂದೆಗೆ ಕಿವುಡನಾಗಿರ್ಬೇಕಂತ ಹೇಳಿದ್ರು. ಮತ್ತೆ ಗಣಾಚಾರ ಆಯ್ತು. ಇನ್ನು ಭೃತ್ಯಾಚಾರ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ಭಾವವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ರು. ಇನ್ನು ಹೇಳೋದೇನಂತ ಹೇಳಿದ್ರೆ, ಇಲ್ಲಿ ಕೊನೆಗೆ ಹೇಳ್ತಾರೆ, ನೀನು ಯಾವಾಗಲೂ ಕೂಡ ಕ್ರಿಯಾಶೀಲನಾಗಿರಬೇಕು. ಕ್ರಿಯಾಶೀಲನಾಗಿ ಸದಾಕಾಲ ಪ್ರಕೃತಿ ಯಾವ ರೀತಿ ಕ್ರಿಯಾಶೀಲವಾಗಿದೆ, ನೀನು ಕ್ರಿಯಾಶೀಲನಾಗಿರಬೇಕು. ಅದನ್ನ ಕ್ರಿಯೆಗಳನ್ನ ಸೇವಾ ಮನೋಭಾವದಿಂದ ಮಾಡಬೇಕು. ಪ್ರತಿಫಲಾಪೇಕ್ಷೆಯನ್ನು ಹೊಂದದೆ ಅವ್ರೇನೋ ಕೊಡ್ತಾರಪ್ಪ ಅದಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೇನೆ ಅನ್ನೋ ಭಾವ ನನ್ನಲ್ಲಿ ಇರಬಾರದು ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ನಿರಹಂಕಾರ ಇರಬೇಕು. ನನಗೆ ವಹಿಸಿದ ಕೆಲಸನಪ್ಪ ಇದು ನನಗೆ ವಹಿಸಿದರೆ ನನಗಾಗಿ ಇದ್ದಂಥ ಕೆಲಸ, ನಾನು ಅದನ್ನು ಒಳ್ಳೆಯ ಮನಸ್ಸಿನಿಂದ ನಾನು ಮಾಡಬೇಕು, ಅದರಿಂದ ಒಂದು ಒಳ್ಳೆಯದಾಗತಕ್ಕಂಥ ಭಾವದಲ್ಲಿ ಸಕಾರಾತ್ಮಕ ಮನೋಭಾವ ನನ್ನಲ್ಲಿ ಇರಬೇಕು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ, ನಿಮ್ಮ ಮನಸಾಕ್ಷಿ ಕೂಡಲ ಸಂಗಮ ದೇವ ಏನಾಗಿದೆ ದಿವ್ಯ ಅಂತ ಹೇಳ್ತಾರೆ. ಏನಿಗೆ ನಾನು ಅದು ಹೇಳ್ತಾರೆ, ನಾನು ಬಾಗಿದಾದರೆ ಮುಗಿದ ಕೈಯಾಗಿರಿಸುತ್ತಂತೆ ಅಂತಾರೆ ಬಸವಣ್ಣವರು. ಅಷ್ಟೊಂದು ಮೇಧಾವಿಯಾಗಿರ್ತಕ್ಕಂಥವರು, ಎಲ್ಲವನ್ನು ಮಾಸ್ಟರ್ ಮೈಂಡಲ್ಲಿ ಎಲ್ಲವನ್ನು ನಿಯಂತ್ರಣ ಮಾಡತಕ್ಕಂಥವ್ರು ಅಲ್ಲ. ಬೇರೆ ಬೇರೆ ದೇಶದಿಂದ ಬಂದಂಥವರನ್ನ ಏನು ಮಾಡಿದ್ರು, ಅವರಿಗೆಲ್ಲ ಕನ್ನಡವನ್ನು ಕಲಿಸಿದ್ರು. ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ವಚನ ರಚನೆಗಳನ್ನು ಮಾಡಲಿಕ್ಕೆ ಹೊಸ ಸಾಹಿತ್ಯದ ರಚನೆಯನ್ನ ಮಾಡುವುದರ ಜೊತೆಗೆ ಸಾಹಿತಿಗಳನ್ನು ರಚನೆ ಮಾಡಿದ್ರು, ಹೌದಾ? ಹೀಗೆ ಅಲ್ಲಿ ಏನು ಹೇಳ್ತಾರೆ, ಎಲ್ಲವನ್ನು ಮಾಡಿ ಇಷ್ಟೊಂದು ವಿಧೇಯ ಮನೋಭಾವದಿಂದ ಇರ್ತಕ್ಕಂಥ ಮನಸ್ಥಿತಿ ಅದರಲ್ಲಿ ಮಾಡಿದ್ರು. ಮೇಲಾಗಲೇನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಅಯನ ಕರೆಯುವುದೇ, ಮೇಲಾಗಿ ನರಕದ ಓಡಾಡಲಾರೆನು ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾತನಿ ಕೂಡಲ ಸಂಗಮ ದೇವ ಅಂತ ಹೇಳಿ ಅಲ್ಲಿ ಮಾಡಿ
ವೃತ್ಯಾಚಾರ ಯಾವುದಪ್ಪ ನನಗೆ ಮಾಡಿ ಕೆಲಸ ಅನ್ನೋ ಬದಲು ನೀವು ಮಾಡ್ತೀರಾ ಅಂದ್ರೆ ಹೇಗಿರುತ್ತೆ ಆ ರೀತಿಯ ಮನಸ್ಥಿತಿ ನಮ್ಮಲ್ಲಿರಬೇಕು. ಅಂದರೆ ಲಿಂಗವಲ್ಲದೆ ಅನ್ಯವನ್ನು ನಡೆಯುವುದೇ ಲಿಂಗಾಚಾರ. ಸದಾಚಾರ ಸತ್ಯಶುದ್ಧನಾಗಿರುವುದೇ ಸದಾಚಾರ. ನೀವು ಹೇಳ್ತೀರಾ? ಯಾಕೆ ಮಾತಾಡಿ, ಗೊತ್ತಿಲ್ಲ. ಜಿಸ್ಟ್ ಹೇಳ್ಬಿಟ್ರಿ. ಆಯ್ತು. ಗಣಾಚಾರ, ಶಿವಾಚಾರ ಹೇಳಿ ಹೋಗ್ಲಿ. ಜಾತಿ ಕುಲ ಜಾತಿ ವರ್ಣಾಶ್ರಮ ನಡೆಸಿರುವುದೇ ಅವರೊಪ್ಪದ ಕೊಂಬುದೇ ಶಿವಾಚಾರ. ಗಣಾಚಾರ, ವೃತ್ಯಾಚಾರ, ವಿದ್ಯಾದದಾತಿ ವಿನಯಂ ವಿನಯಾದದಾತಿ ಪಾತ್ರತಾತ್ ಫಲಂ ಆಪ್ನೋತಿ ತದಾ ಧನಾಧನಂ ತತಸ್ಸುತಂ. ವಿದ್ಯೆ ವಿನಯನ್ನು ಕೊಡುತ್ತಂದ್ರೆ ವಿನಯದಿಂದ ಆ ಒಂದು ಅರ್ಹತೆ ಸಿಗುತ್ತೆ, ಅರ್ಹತೆಯಿಂದ ನಮಗೆ ಹಣ ಸಿಗುತ್ತೆ, ಹಣದಿಂದ ನಮ್ಮ ಜೀವನವನ್ನು ಸದಾ ಕಾಲ ಒಳ್ಳೆಯ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ. ಇನ್ನ ಇದೆಲ್ಲ ಒಟ್ಟುಗೂಡಿ ಇದು ಸುಮ್ಮನೆ ಸಾಂಕೇತಿಕ. ಆಯ್ತು, ಭಯಭಕ್ತಿಯಿಂದ ಇರ್ಬೇಕಂತ. ಆಯ್ತು, ಭಕ್ತಿಯಿಂದನೇ ಮಾಡೋಣ, ಭಯ ಬೇಡ. ನಾವೆಲ್ಲರೂ ಕೂಡ ಸ್ವತಂತ್ರರು, ಅದಕ್ಕೆ ಭಯ ಬೇಡ. ನಮಗೆ ಭಯ ಬೇಡ, ಭಕ್ತಿಯಿಂದ ವಿನಯಪೂರ್ವಕವಾಗಿ ನಾವು ಮಾಡೋಣ, ಆಚರಣೆ ಮಾಡೋಣ. ಇನ್ನು ಹೇಳ್ತಾರೆ ಲಿಂಗಾಚಾರ ಏನು ಕಲಿಸ್ತು ನಮಗೆ? ಎಸ್, ಏಕಲಿಂಗ ನಿಷ್ಠೆಯನ್ನು ಕಲಿಸ್ತು. ಸದಾಚಾರ ಮಾಡಬೇಕಂದ್ರೆ ದುಡಿಬೇಕು, ಹಂಚಿ ಉನ್ನದನ್ನು ಕಲಿಸ್ತು. ಅಲ್ಲಿ ಸಂಗ್ರಹಣೆ ಇಲ್ಲ, ಕೂಡಾಕೋದಂಥದ್ದಿಲ್ಲ. ಶಿವಾಚಾರ ಎಲ್ಲರೂ ತನ್ನಂತೆ ಅಂತ ಭಾವಿಸೋದು. ಗಣಾಚಾರ ನ್ಯಾಯಕ್ಕಾಗಿ ಹೋರಾಡೋದು, ಏನಾದ್ರೂ ಆಗಿರ್ಬೋದು. ಹೌದಾ? ಆಮೇಲೆ ವೃತ್ಯಾಚಾರ ಎಸ್, ವಿನಯವಂತಿಕೆಯನ್ನು ಸೂಚಿಸ್ತು. ಇದು ಬಿಟ್ಟು ಇನ್ನಿದೆ ಕ್ರಿಯಾಚಾರ, ಭಾವಾಚಾರ, ಜ್ಞಾನಾಚಾರ, ಸತ್ಯಾಚಾರ, ಧರ್ಮಾಚಾರ, ಧರ್ಮಾಚಾರ, ನಿತ್ಯಾಚಾರ. ಸಾಕಷ್ಟು ಆಚಾರಗಳಿದ್ದಾರೆ. ಎಲ್ಲ ವಚನಗಳು ಆಚಾರವೇ, ಏನು ಇದು ಅನ್ನೋದು ಬಿಡಿಸಂಗಿಲ್ವೇ ಇಲ್ಲ. ಇಲ್ಲಿ ಹೇಳ್ತಾರೆ ಲಿಂಗಾಚಾರದಿಂದ ಏನಾಯ್ತು? ಅಂಗ ಶುದ್ಧ ಆಯಿತು. ಸದಾಚಾರದಿಂದ ಮನ ಶುದ್ಧ ಆಯಿತು. ಶಿವಾಚಾರದಿಂದ ಧನ ಶುದ್ಧ ಆಯಿತು. ಧನ ಅಂದರೆ ಭಾವ ಸಂಪತ್ತು. ಗಣಾಚಾರದಿಂದ ನಡೆ, ವೃತ್ಯಾಚಾರದಿಂದ ನುಡಿ, ಕ್ರಿಯಾಚಾರದಿಂದ ಕರ್ಮೇಂದ್ರಿಯಗಳು ಶುದ್ಧವಾದವು. ಜ್ಞಾನಾಚಾರದಿಂದ ಜ್ಞಾನೇಂದ್ರಿಯಗಳು, ಭಾವಾಚಾರದಿಂದ ನಿಜ ಸ್ವರೂಪವನ್ನು ಅರಿಯತಕ್ಕಂಥ ವಿಚಾರ, ಸತ್ಯಾಚಾರದಿಂದ ವಿಷಯಗಳ ಶುದ್ಧಾದವು, ನಿತ್ಯಾಚಾರದಿಂದ ವಾಯುಗಳು ಮಹಾಪ್ರಸಾದವಾದವು, ಧರ್ಮಾಚಾರದಿಂದ ಲಿಂಗ ಅಂಗ ಆಗುವ ರೀತಿಯನ್ನು ತೋರಿಸಿಕೊಟ್ಟು, ಇನ್ನು ಸರ್ವಾಚಾರದಿಂದ ಸರ್ವಾಂಗ ಜ್ಯೋತಿ ನನ್ನಲ್ಲಿ ಎಲ್ಲವನ್ನೂ ಕೂಡ ಉತ್ಕೃಷ್ಟವಾದ ರೀತಿಯಲ್ಲಿ ಅದನ್ನು ಕೊಂಡು ಹೋಗಬೇಕು ಅನ್ನೋ ಭಾವ ನನ್ನಲ್ಲಿ ಅಳವಡಿಸಿತು. ಈಗೆಲ್ಲರೂ ಚೆನ್ನಾಗಿ ಬರುತ್ತಾ? ಪ್ರಶ್ನೆ ಪತ್ರಿಕೆ ಕೊಟ್ಟು ಬರೀತೀರಾ? ಪಂಚಾಚಾರಗಳು, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ, 5 ಆಚಾರಗಳು. ಅದನ್ನು ಬಿಟ್ಟು ಬೇಕಾದಷ್ಟಿದೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ತಾಯಿ ಅಂದರೆ ಲಿಂಗಾರ್ಚನೆ ಮಾಡಿದ ಹೊರತು ಪ್ರಸಾದವನ್ನು ಸ್ವೀಕಾರ ಮಾಡಬಾರದು. ಲಿಂಗಾರ್ಚನೆ ಮಾಡದ ಹೊರತು ಪ್ರಸಾದವನ್ನು ಸ್ವೀಕಾರ ಮಾಡಬಾರದು. ತಾಯಿ ಮಗುವಿಗೆ ಹಾಲನ್ನು ಕೊಡಬೇಕಾದ್ರೂ ಕೂಡ ಅದರಲ್ಲಿ ಪಂಚಪ್ರಣವನ್ನು ಪಡೆದೇ ಮಗುವಿಗೆ ಹಾಲು ಉಳಿಸಬೇಕು. ಆಮೇಲೆ ಸ್ನಾನ ಮಾಡ್ತೀವಲ್ಲ ನಾವು, ಸ್ನಾನ ಮಾಡಿದ ತಕ್ಷಣ ಮಡಿಬಟ್ಟೆ ಇರುತ್ತಲ್ಲ, ಮಡಿಬಟ್ಟೆಯೂ ಕೂಡ ಪಂಚಕೋಣ ಪ್ರಣವ ಬರೀಬೇಕು, ಅದನ್ನು ಧಾರಣೆ ಮಾಡಬೇಕು. ಮುದ್ರೆ ಇಲ್ಲದೆ ಹಸುವಿನ ಹಾಲನ್ನು ಕಡಿಬಾರದು ಅಂತ ಹೇಳ್ತಾರೆ. ಅಂದ್ರೆ ಲಿಂಗ ಮುದ್ರೆ ಹಾಕ್ಬೇಕಂತ. ಲಿಂಗ ಮುದ್ರೆ ಹಾಕಿ ಹಸುವಿನ ಹಾಲನ್ನು ಕಡಿದು, ಯಾಕಂದ್ರೆ ಹಸುವಿನ ಹಾಲು ಅದು ಕರುವಿಗೆ ಇರತಕ್ಕಂಥದ್ದು. ನಾವು ಕುಡಿದು ಕಲ ಇರುವಂಥದ್ದು. ಹೌದಾ? ಅದು ನಾವು ಕುಡಿದೀವಿ ಅಂದ್ರೆ ನಿಮ್ಗೆ ಅದು ಶುದ್ಧ ಮಾಡ್ಕೊಂಡು ಕುಡಿಯುವಂಥದ್ದು. ಸ್ನಾನ ಮಾಡಕ್ಕೆ ಹೋದಾಗಲೂ ಕೂಡ ಬಕೆಟಿಗೆ ನೀರು ತುಂಬಿದ ತಕ್ಷಣ ಪಂಚಕೋಣ ಪ್ರಣವ ಪಡೆದ ಶುದ್ಧವನ್ನು ಮಾಡಿ ನಾವು ಅದನ್ನು ಮಹಾಲಿಂಗ ಮಂಚನ ಅಂತ ಮಾಡ್ಕೊಳ್ಳುವಂಥದ್ದು. ಹೇಳಿದ್ರಲ್ಲ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಇದೆಲ್ಲ ಅನ್ಕೊಂಡು ನಾವು ಸ್ನಾನ ಮಾಡಬೇಕು. ಅವಾಗ ಹೆಂಗಾಗ್ಬಿಡುತ್ತೆ, ಎಲ್ಲವೂ ಈ ವಚನಗಳೆಲ್ಲವೂ ಕೂಡ ನಮಗೆ ಕರಗತ ಆಗ್ಬಿಡುತ್ತೆ ಅನ್ನೋ ಭಾವ. ಇದಿಷ್ಟು ನನ್ನ ಅರಿವಿಗೆ ಬಂದದ್ದು. ತಮ್ಮೆಲ್ಲರ ಶ್ರೀಪಾದಕ್ಕೆ ಸರ್ವರಿಗೂ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ.